ಏನಾಗೋಯ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ತಿಳಿಯಾಯ್ತು ಅನ್ನೋವಾಗ್ಲೇ ಆ ತಿಳಿಯನ್ನ ಕದಡುವಂತಹ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಅಂತಲೇ ಅನ್ನಿಸ್ತಾ ಇದೆ. ಈಗ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಚಟುವಟಿಕೆಗಳು ಗರಿಗೆದರಿದೆ. ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಕಾಂಗ್ರೆಸ್ ವರಿಷ್ಠರ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿರೋದು. ನಿಜ ಹೇಳಬೇಕಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಕೆಸಿ ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರು ಭೇಟಿಯಾಗಿದ್ರು. ಒಂದೇ ಕಾರ್ಯಕ್ರಮ ಭಾಗಿಯಾಗಿದ್ರು, ಒಂದೇ ಕಾರ್ಯಕ್ರಮದ ವೇದಿಕೆಯಲ್ಲಿದ್ರು. ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಅವರ ಜೊತೆ ಚರ್ಚೆ ನಡೆಸಿದ್ರು. ಎರಡೆರಡು ಬಾರಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಂಗಳೂರು ವಿವಿ ಗೆಸ್ಟ್ ಹೌಸ್ ನಲ್ಲಿ ವೇಣುಗೋಪಾಲ್ ಜೊತೆ ಸಿಎಂ ಸಭೆ ಕುತೂಹಲಕ್ಕೆ ಕಾರಣವಾಯಿತು. ವೇಣುಗೋಪಾಲ್, ಸಿಎಂ ಮತ್ತು ಸಚಿವರು ನಡೆಸಿದಂತ ಈ ಸಭೆ ಒಂದೇ ದಿನದಲ್ಲಿ ಎರಡೆರಡು ಬಾರಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ರು ಸಿಎಂ. ಗುರು ಗಾಂಧಿ ಕಾರ್ಯಕ್ರಮಕ್ಕೂ ಮೊದಲು ವೇಣುಗೋಪಾಲ್ ರನ್ನ ಭೇಟಿಯಾದ್ರು, ಚರ್ಚೆ ನಡೆಸಿದ್ರು. ಕಾರ್ಯಕ್ರಮ ಮುಗಿದ ನಂತರ ವರಿಷ್ಠರ ಜೊತೆ ಸಿಎಂ ಲಂಚ್ ಮೀಟಿಂಗ್ ನಡೆಸಿದ್ರು. ಆಪ್ತ ಸಚಿವರ ಜೊತೆ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯನವರು ಚರ್ಚೆ ನಡೆಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೊತೆ ಸಿಎಂ ಹಾಗೂ ಸಚಿವರು ನಡೆಸಿದಂತ ಈ ಸಭೆಯೇ ಈಗ ಚರ್ಚೆ ಆಗ್ತಾ ಇರೋದು. ಒಂದೇ ದಿನದಲ್ಲಿ ಎರಡೆರಡು ಬಾರಿ ಸಭೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೂ ಮೊದಲು ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದ್ರು. ಕಾರ್ಯಕ್ರಮ ಮುಗಿದ ನಂತರ ಲಂಚ್ ಮೀಟಿಂಗ್ ನಡೆಯಿತು. ಅಧಿಕಾರ ಹಂಚಿಕೆ, ನಾಯಕತ್ವ ಸಂಘರ್ಷದ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ಆಯ್ತಾ? ಕೇಳಿದ್ರೆ ರಾಜಕೀಯ ಚರ್ಚೆ ಮಾಡೇ ಇಲ್ಲ ಅಂತ ಹೇಳ್ತಾರೆ, ಸಹಜ ಅದು. ಆದ್ರೆ ವೇಣುಗೋಪಾಲ್ ಅವರ ಜೊತೆ ಎರಡೆರಡು ಬಾರಿ ಕೂತು ಮಾತಾಡಿದ್ರ ಹಿಂದಿನ ಗುಟ್ಟೇನು ಹಾಗಾದ್ರೆ? ಕುತೂಹಲ ಮೂಡಿಸಿದೆ ಸಿಎಂ ಮತ್ತು ವೇಣುಗೋಪಾಲ್ ಮೀಟಿಂಗ್. ಸದ್ಯದ ರಾಜಕೀಯ ಬೆಳವಣಿಗೆಯಲ್ಲಂತೂ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಸಭೆ ನಡೆಸಿದ ನಂತರ ಎಲ್ಲವೂ ತಿಳಿಯಾಯ್ತು ಅಂತಿರೋವಾಗ್ಲೇ ಮತ್ತೊಂದಷ್ಟು ಬೆಳವಣಿಗೆಗಳು ಗರಿಗೆದರುತ್ತಾ ಇದೆ. ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಭಾಗಿಯಾಗಿದ್ದು, ನಿನ್ನೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಮಾಧ್ಯಮದವರ ಜೊತೆ ಮಾತಾಡುವಾಗ್ಲೂ ಸಿಎಂ ಹೇಳಿದ್ರು, ನಾಳೆ ಒಂದು ಕಾರ್ಯಕ್ರಮ ಇದೆ ಮಂಗಳೂರು, ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ವೇಣುಗೋಪಾಲ್ ಅವರು ಬರ್ತಾರೆ ಆ ಕಾರ್ಯಕ್ರಮದಲ್ಲಿ ಅಂತ. ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇಲ್ಲ, ಆಹ್ವಾನಿತರಲ್ಲ. ಸಿಎಂ ಆಹ್ವಾನಿತರು ಕಾರ್ಯಕ್ರಮದಲ್ಲಿ ಇದ್ದಾರೆ, ಕೆಲವು ಸಚಿವರು ಕೂಡ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ. ವೇಣುಗೋಪಾಲ್ ಅವರಿಗೂ ಇನ್ವಿಟೇಷನ್ ಇತ್ತು, ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ ಸಿಎಂ ಮತ್ತು ವೇಣುಗೋಪಾಲ್. ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಸಭೆ ಆಗಿದೆ. ಬ್ರೇಕ್ಫಾಸ್ಟ್ ಸಭೆಯ ಉದ್ದೇಶ ಏನಾಗಿತ್ತು? ಎಲ್ಲವೂ ಸರಿ ಇದೆ ನನ್ನ ಮತ್ತು ಡಿಕೆ ಶಿವಕುಮಾರ್ ಅವರ ಮಧ್ಯೆ ಅಂತ ಅದೊಂದು ಮೆಸೇಜ್ ಕೊಡೋ ಪ್ರಯತ್ನವಾಗಿ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಸಭೆ ನಡೀತು. ಒಂದ್ಸಲ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಡಿಕೆ ಶಿವಕುಮಾರ್ ಬಂದ್ರು, ಅದಾದ್ಮೇಲೆ ಡಿಕೆ ಶಿವಕುಮಾರ್ ಮನೆಗೆ ಸಿದ್ದರಾಮಯ್ಯನವರು ಬಂದ್ರು ಬ್ರೇಕ್ಫಾಸ್ಟ್ಗೆ. ಈ ಎರಡೂ ಸಭೆಯ ಉದ್ದೇಶ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಬಿಕ್ಕಟ್ಟಿಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ. ಆದ್ರೆ ಒಂದಷ್ಟು ಬೆಳವಣಿಗೆ, ಕೆಲವರ ಹೇಳಿಕೆ, ಪರಿಸ್ಥಿತಿ ಇನ್ನೂ ತಿಳಿಯಾಗಿಲ್ಲ ಅನ್ನೋದರ ಸಂದೇಶ ಸಾರ್ತಾ ಇದೆ. ಇವತ್ತು ವೇಣುಗೋಪಾಲ್ ಜೊತೆ ಸಿಎಂ ನಡೆಸಿದಂತ ಸಭೆ ಕೂಡ ಅದೇ ತರ ಅನ್ನಿಸ್ತಾ ಇದೆ. ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಬೆಂಬಲಿಗರು ಹಂಗಾಮ ಮಾಡಿದ್ರು. ಡಿಕೆ ಶಿವಕುಮಾರ್ ಬೆಂಬಲಿಗರು ಜೈ ಡಿಕೆ ಅಂತ ಘೋಷಣೆ ಕೂಗಿದ್ರು. ಈ ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರು. ಏರ್ಪೋರ್ಟ್ ನಲ್ಲಾಗಿತ್ತು. ವೇಣುಗೋಪಾಲ್ ಅವರು ಬರ್ತಾ ಇದ್ದಂತೆ ಡಿಕೆ ಡಿಕೆ ಅಂತ ಡಿಕೆ ಬೆಂಬಲಿಗರು ಘೋಷಣೆ ಕೂಗಿದ್ರೆ, ಈ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಘೋಷಣೆ ಕೂಗಿದ್ದಾರೆ. ಇದು ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿದ್ದು ಡಿಕೆಶಿ ಬೆಂಬಲಿಗರು ಮಾಡಿದಂತ ಹೈ ಡ್ರಾಮಾ ಇದು. ಹೈಕಮಾಂಡ್ ನಾಯಕರೊಬ್ರು ಬರ್ತಿದ್ದಾರೆ ಅಂತ ಅಂದ್ರೆ ಅವರ ಮುಂದೆ ಬೆಂಬಲಿಗರು ಒಂದಷ್ಟು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಜೈ ಡಿಕೆ ಅಂತ ಘೋಷಣೆ ಕೂಗಿದ್ರೆ, ಈ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಸೇರಿದ್ರು. ಅವರು ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಯನ್ನ ಕೂಗಿದ್ರು.
ದೃಶ್ಯವನ್ನ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ವೇಣುಗೋಪಾಲ್ ಅವರು ಎಂಟ್ರಿ ಕೊಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರ ಪರ ಘೋಷಣೆ ಕೂಗಿದ್ರು ಅವರ ಬೆಂಬಲಿಗರು, ಈ ಕಡೆ ಸಿದ್ದರಾಮಯ್ಯನವರ ಪರ ಅವರ ಬೆಂಬಲಿಗರು ಘೋಷಣೆ ಕೂಗಿದ್ರು. ವೇಣುಗೋಪಾಲ್ ಅವರ ಕಿವಿಗೆ ಡಿಕೆ ಅನ್ನೋ ಹೆಸರಂತೂ ಬಿದ್ದಿದೆ, ಈ ಕಡೆ ಸಿದ್ದು ಅನ್ನೋ ಹೆಸರು ಕೂಡ ಬಿದ್ದಿದೆ. ಅಲ್ಲಿಗೆ ಜಟಾಪಟಿ ರಾಜ್ಯದಲ್ಲಿ ಯಾವ ಮಟ್ಟಿಗಿದೆ, ಬೆಂಬಲಿಗರು ಯಾವ ಪರಿ ಉತ್ಸಾಹದಲ್ಲಿದ್ದಾರೆ ಅನ್ನೋದು ವೇಣುಗೋಪಾಲ್ ಅವರಿಗೂ ಕೂಡ ಕಮ್ಯುನಿಕೇಟ್ ಆಗಿದೆ. ಅವರವರ ಬೆಂಬಲಿಗರು ನಡ್ಕೊಂಡಂತಹ ರೀತಿಯಿಂದ ಬ್ರೇಕ್ಫಾಸ್ಟ್ ಸಭೆ ಮೇಲೆ ಸಭೆ ಮಾಡಿ ಎಲ್ಲವೂ ಸರಿ ಇದೆ ಅಂತ ಮೆಸೇಜ್ ಕೊಟ್ಟ ಮಾರನೇ ದಿನವೇ ನಡೆದಂತ ಬೆಳವಣಿಗೆ. ಒಂದೇ ಪಕ್ಷ, ಇಬ್ಬರು ಒಂದೇ ಪಕ್ಷದ ಪ್ರಭಾವಿ ಘಟಾನುಘಟಿ ನಾಯಕರು. ಆದ್ರೆ ಎರಡೆರಡು ಘೋಷಣೆಗಳು ಯಾವ ರೀತಿ ಮೊಳಗ್ತಾ ಇದೆ. ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಇರುವಂತ ಪರಿಸ್ಥಿತಿ ಇದು. ನಾಯಕರಿಬ್ರು ನಾವಿಬ್ರು ಅಣ್ತಮ್ಮಾಸ್ ಅಂತ ಮಾಧ್ಯಮದವರ ಮುಂದೆ ಎಷ್ಟೇ ಹಸನ್ಮುಖರಾಗಿ ನಿಂತರೂ ಕೂಡ ಅವರ ಬೆಂಬಲಿಗರು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಏನೇ ಮೆಸೇಜ್ ಅನ್ನ ನಾಯಕರಿಬ್ರು ಕೊಟ್ಟರು ಕೂಡ ಬೆಂಬಲಿಗರ ಮೂಲಕ ತಿಳಿಯಾದ ನೀರು ಕದಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ತಾತ್ಕಾಲಿಕ ಅಂತ ಗೊತ್ತಿದೆ ಎಲ್ರಿಗೂ, ಆದ್ರೂ ಅಧಿವೇಶನ ಮುಗಿಯೋ ತನಕ ಪರಿಸ್ಥಿತಿ ಬಹಳ ತಿಳಿಯಾಗಿರುತ್ತೆ ಈ ಎಲ್ಲ ಪ್ರಯತ್ನದ ನಂತರ ಅನ್ನೋ ಲೆಕ್ಕಾಚಾರ ಏನಿತ್ತು, ಅದಕ್ಕೆ ವಿರುದ್ಧವಾಗಿದೆ ಈ ಎಲ್ಲ ಬೆಳವಣಿಗೆ. ಇದು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿದೆ. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ. ಅವರಿಗೆ ಕೂಗಿದ್ರಲ್ಲಿ ತಪ್ಪೇನು ಅಂತ ನನಗೆ ಹೇಳಲಿಕ್ಕಾಗೋದಿಲ್ಲ, ತಪ್ಪಲ್ವೇ ಅಂತ ನಾನು ಹೇಳಿದೆ. ಬೊಬ್ಬೆ ಹಾಕಿದ್ದಾರೆ ಅವರು ಡಿಕೆ ಅಂತ. ಇದೇನು ಹೊಸ್ತೇನಲ್ಲ, ಕಳೆದ 2 ವರ್ಷಗಳಿಂದ ಅವರು ಹೋದಲ್ಲೆಲ್ಲ ಇಂತಹ ಘೋಷಣೆಗಳು ಇದ್ದೇ ಇರ್ತವೆ. ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಮತ್ತು ಈಗ ಆ ಪ್ರಕ್ರಿಯೆ ಪ್ರೊಸೆಸ್ಸಲ್ಲಿದೆ. ಆಗಿರುವಾಗ ಯಾರು ರಾಜ್ಯದ ನಾಯಕರಾಗಬೇಕು, ಯಾರು ಮುಖ್ಯಮಂತ್ರಿಗಳಾಗಬೇಕು, ಯಾರು ಕೆಪಿಸಿ ಅಧ್ಯಕ್ಷರಾಗಬೇಕು, ಇಟ್ಸ್ ಎ ಡಿಸಿಷನ್ ಲೆಫ್ಟ್ ಟು ದಿ ಹೈಕಮಾಂಡ್. ಹೈಕಮಾಂಡ್ ಏನು ಅಷ್ಟು ಸುಲಭದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ. ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾದ್ರೆ ಯಾರು ಏನು ಎಂತ ಇದರ ಬಗ್ಗೆ ಆಲೋಚನೆ ಮಾಡಿ ತಗೊಳ್ತದೆ. ವಾಟ್ ಎವರ್ ದಿ ಡಿಸಿಷನ್ ಏನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತೇವೋ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇದು ನಾನು ನಿಮಗೆ ಈ ವಿಚಾರ ಎಲ್ಲಾ ಕಾರ್ಯಕರ್ತರು ಬಂದವರು ಹೌದ್ರಿ, ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿಗೆ ಜೈಕಾರ ಕೂಗಿದ್ದಾರೆ. ಇದೆಲ್ಲ ನಮ್ಮ ಪ್ರೋಟೋಕಾಲ್ ರೀ. ನಿಮ್ಗೆ ಮಾಧ್ಯಮದಲ್ಲಿ ಪ್ರೋಟೋಕಾಲ್ ಇದೆ ಅಲ್ಲ, ಹಂಗೇನೆ ರಾಜಕೀಯದಲ್ಲಿ ಕೂಡ ಪ್ರೋಟೋಕಾಲ್ ಇದೆ. ನಾವು ಮೊದಲಿಗೆ ನಾವು ಜೈಕಾರ ಕೂಗುದು ನಮ್ಮ ಅಗ್ರಗಣ್ಯ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ, ಅದಾದ್ಮೇಲೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತ ಕೆಸಿ ವೇಣುಗೋಪಾಲ್ ಸಾಹೇಬರಿಗೆ, ಅದಾದ್ಮೇಲೆ ನ್ಯಾಚುರಲಿ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಈಗ ಕೆಸಿ ನೋಡ್ರಿ. ಇದೆಲ್ಲ ಪಾರ್ಟಿ ಕಾರ್ಯಕ್ರಮ ರೀ. ಸರ್ಕಾರಿ ಕಾರ್ಯಕ್ರಮ ಇರುವಾಗ, ಗ್ಯಾರಂಟಿ ಯೋಜನೆ ಕಾರ್ಯಕ್ರಮ ಇರುವಾಗ ನಾವು ಸಿದ್ದರಾಮಯ್ಯರಿಗೆ ಜೈಕಾರ ಹಾಕುದು. ನನ್ನ ರಾಜ್ಯಕ್ಕೆ ಗುರುಗಳಾದಂತ ಡಿಕೆ ಶಿವಕುಮಾರ್ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗ್ಬೇಕಂತ. ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಇದೆಲ್ಲ ತಾವೆಲ್ಲ ಸೃಷ್ಟಿ ಮಾಡೋದು ಈ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ. ನಮ್ಮಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯ ಇಲ್ಲ. ನೋಡ್ರಿ, ಸಿದ್ದರಾಮಯ್ಯ ಅಂತ ನಾಯಕರು ಇನ್ನು ಮುಂದೆ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯ ಅವರು ಅಗ್ರಗಣ್ಯ ನಾಯಕರು, ಸಿದ್ದರಾಮಯ್ಯ ಅವರು ನಾಯಕತ್ವವನ್ನು ಬೆಳೆಸುವಂತ ನಾಯಕರು, ಸಿದ್ದರಾಮಯ್ಯ ಅವರು ಇನ್ನೊಬ್ಬರಿಗೆ ಅವಕಾಶ ಕೊಡುವಂತ ನಾಯಕರು. ಸಿದ್ದರಾಮಯ್ಯ ಎಷ್ಟು ಯುವಕರನ್ನು ಮಂತ್ರಿ ಸ್ಥಾನಕ್ಕೆ ಇವತ್ತು ಅಲಂಕಾರ ಪಟ್ಟಿಯಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ನೀವು ಒಂದು ಮಾತು ನಾನು ಹೇಳ್ತೀನಿ ಕೇಳಿ, ಇದನ್ನು ನೀವು ಸ್ವರ್ಣಾಕ್ಷರಗಳಲ್ಲಿ ಬರೆಯಿರಿ. ಈ ರಾಜ್ಯದಲ್ಲಿ ಏನಾದರೂ ಡಿಕೆ ಶಿವಕುಮಾರ್ ಅನ್ನು ಮುಖ್ಯಮಂತ್ರಿ ಮಾಡುವುದಾದ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರೆ ಡಿಕೆ ಶಿವಕುಮಾರ್ ಅನ್ನು ಮುಖ್ಯಮಂತ್ರಿ ಮಾಡಿ. ಹೈಕಮಾಂಡ್ ಇವತ್ತೇ ಆಗ್ಬೇಕಂತ ಹೇಳಿದ್ರೆ ಖಂಡಿತ ಸಿದ್ದರಾಮಯ್ಯರಿಂದಲೇ ಅದು ಸಾಧ್ಯ, ಬೇರೆ ಯಾರು ಹೇಳಿದ್ರು ಕೂಡ ಆಗಲ್ಲ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ಡಿಕೆ ಶಿವಕುಮಾರ್ ಸಾಹೇಬ್ರನ್ನು ನಮ್ಗೆ ಅಪಾರವಾದಂತ ನಂಬಿಕೆ ಉಂಟು. ವೇಣುಗೋಪಾಲ್ ಜೊತೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ. ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ, 2 ಬಾರಿ ಸಭೆ ಮಾಡಿದ್ದಾರೆ. ಆದ್ರೆ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನೋದು ಸಿಎಂ ಹೇಳಿಕೆ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರೆ ಹೋಗ್ಲಿ, ಪಾಪ ಬೇಡ ಅಂದವ್ರು ಯಾರು? ಆದ್ರೆ ನನಗೀವರೆಗೆ ದೆಹಲಿಗಿಂತ ಕರೆ ಬಂದಿಲ್ಲ, ಕರೆದ್ರೆ ಮಾತ್ರ ಹೋಗೋದು, ನನ್ನನ್ನು ಕರೆದಿಲ್ಲ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ವೇಣುಗೋಪಾಲ್ ರಾಜಕೀಯ ಚರ್ಚಿಸಿಲ್ಲ ಅಂತ ಸಿಎಂ ಆಪ್ತರು ಕೂಡ ಹೇಳಿದ್ದಾರೆ. ಭೇಟಿ ಆಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ಅವರೇನು ಈಗ ಕಾರ್ಯಕ್ರಮಕ್ಕೆ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ.
ಇನ್ನು ಅವ್ರನ್ನೇ ಕೇಳಬೇಕು, ನೀವು ಅವ್ರನ್ನ ನೋಡಿರ ಯಾವತ್ತಿದ್ರೂ ಅಧಿಕಾರ ಬಿಡಲೇಬೇಕು ಅನ್ನೋ ದಾಟಿಯಲ್ಲಿ ಅದು ಯಾವಾಗಾರು ಬಿಡಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡಲೇಬೇಕು. ಯಾವಾಗಾರು ಬಿಡಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿ. ಗಮನ ಅದರಿಂದ ಏನು ಪ್ರಯೋಜನ ಆಗೋಲ್ಲ, ಸರ್ಕಾರದಿಂದ ಪ್ರಯೋಜನ ಆಗೋಲ್ಲ. ನಾವು ಯಾರು ಏನು ಮಾತಾಡಿಲ್ಲ, ಆ ವಿಷಯ ಅಲ್ಲೇ ಮುಗಿದೋಗಿದೆಯಲ್ಲ. ಈಗ 2 ಮನೆಯಲ್ಲಿ ತಿಂಡಿ ಆಗಿದೆ, ಸೊ ತಿಂಡಿ ಆದಮೇಲೆ ಮುಗಿದೋಯ್ತು. ಲಂಚ್ ಮೀಟಿಂಗ್ ಆಗಿದೆ. ಇಲ್ಲ, ಲಂಚ್ ಮೀಟಿಂಗ್ ಏನಾಗಲಿಲ್ಲ. ಲಂಚ್ ನಾವೆಲ್ಲ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಷಣ ಮಾಡ್ತಾ ಇದ್ವು. ಅವ್ರು ಬಂದು ಮುಗಿಸಿ ವೇಣುಗೋಪಾಲ್ ಅವರು ಕೇರಳಕ್ಕೆ ಹೋಗಬೇಕು ಅಂತ ಹೋಗಿದ್ದಾರೆ. ಆ ಯಾವುದೇ ವಿಷಯವನ್ನು ಮುಖ್ಯಮಂತ್ರಿಗಳಾಗಲಿ ನಾವುಗಳಾಗಲಿ ಯಾರು ಮಾತಾಡಿಲ್ಲ. ನಾನು ಪಕ್ಕದಲ್ಲೇ ಕೂತಿದ್ದೆ ಅಲ್ಲ, ನಾನೇನು ಮಾತಾಡಲೇ ಇಲ್ಲ. ಲಂಚ್ ಮೀಟಿಂಗ್ ಎಲ್ಲ ಕಾರ್ಯಕ್ರಮ ಆದಮೇಲೆ ಉಪಕುಲಪತಿಗಳು, ವೈಸ್ ಚಾನ್ಸಲರು, ಧರ್ಮ ಅವರು ಎಲ್ರಿಗೂ ಒಂದು ಲಂಚ್ ಕೊಟ್ಟಿದ್ರು, ಊಟ ಮಾಡಿದ್ದಾರೆ, ಎಲ್ಲ ಊಟ ಮಾಡಿ ಹೊರಟಿದ್ದಾರೆ. ಏನು ರಾಜಕಾರಣ ಚರ್ಚೆ ಆಗೋದಿಲ್ಲ. ರಾಜಕಾರಣ ನಿಮ್ಮಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಅಷ್ಟೇ. ಅವೆಲ್ಲ ಹಳೆ ಕತೆ ಆಗುತ್ತೆ. ಅದು ಹೊಸದಿದ್ರೆ ಹೇಳಿ. ಅದು ಕ್ರಾಂತಿಗಳೆಲ್ಲ ಆಗ್ತಾ ಬಂತಾನೆ, ನೀವೇ ತಾನೇ ಹೇಳಿದ್ದು ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸಂಕ್ರಾಂತಿ ಆಗ್ಲಿ ಬಿಡಿ, ಆಮೇಲೆ ಮಾತಾಡೋಣ. ಸಂಕ್ರಾಂತಿ ಆಗ್ಲಿ. ಎಸ್, ಇವತ್ತು ಮಂಗಳೂರಿನಲ್ಲಿ ಬೆಳಿಗ್ಗೆಯಿಂದ ಏನೆಲ್ಲ ನಡೀತು? ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ಸಿನ ರಾಜಕೀಯ ಇವತ್ತು ಬೆಳಿಗ್ಗೆಯಿಂದ ಮಂಗಳೂರಿನಲ್ಲೇ ಬಹಳ ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತರಾಜ್, ನಿನ್ನೆ ಎಲ್ಲ ಬ್ರೇಕ್ಫಾಸ್ಟ್ ಸಭೆಯದ್ದೇ ಸದ್ದು ಬೆಂಗಳೂರಿನಲ್ಲಿ. ಇವತ್ತು ಬೆಳಿಗ್ಗೆಯಿಂದ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ಬಹಳ ಜೋರಾಗಿ ಮಂಗಳೂರಿನಲ್ಲಿ ನಡೀತಾ ಇದೆ. ಸೊ ಏನಾಯ್ತು? ಏನು ಲಂಚ್ ಮೀಟಿಂಗ್ ಆಗಿಲ್ವಾ? ಬಿ ಕೆ ಹರಿಪ್ರಸಾದ್ ಹೇಳ್ತಾ ಇದ್ರು, ಗೃಹ ಸಚಿವರು ಹೇಳ್ತಾ ಇದ್ರು, ಏನು ಮಾತುಕತೆ ಆಗಿಲ್ಲ ಅಂತ. ಶ್ವೇತಾ, ರಾಜಕಾರಣದಲ್ಲಿ ಸಹಜ ಯಾವುದೇ ರೀತಿಯಾದಂಥ ಈ ರೀತಿ ನಾಯಕರುಗಳು ಭೇಟಿಯಾದಾಗ ಅಲ್ಲಿ ರಾಜಕಾರಣವನ್ನು ಮಾತನಾಡಲೇ ಇಲ್ಲ, ನಾವು ನಮ್ಮ ಬೋಯಿ ಕುಶಲೋಪರಿಗಳನ್ನಷ್ಟೇ ಮಾತನಾಡಿದ್ದೀವಿ ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಆದರೆ ಒಬ್ಬ AICCಯಲ್ಲಿ ಮತ್ತು ಹೈಕಮಾಂಡ್ಗೆ ಬಹಳ ಹತ್ತಿರವಿರುವ ನಾಯಕ KC ವೇಣುಗೋಪಾಲ್ ಈ ಒಂದು ಪವರ್ ಶೇರಿಂಗ್ನ ವಿಚಾರ ಯಾವಾಗ ಚರ್ಚೆಗೆ ಬಂತೋ ಅದರ ಬಳಿಕ ಮೊಟ್ಟ ಮೊದಲ ಬಾರಿಗೆ ಸ್ವತಃ CM ಸಿದ್ದರಾಮಯ್ಯನವರಿಗೆ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ. ಆರಂಭದಲ್ಲಿ ಅಂದರೆ ಏರ್ಪೋರ್ಟ್ನಿಂದ ನೇರವಾಗಿ ಏನು ಕಾವೇರಿ ಗೆಸ್ಟ್ ಹೌಸ್ಗೆ ಕಾರ್ಯಕ್ರಮಕ್ಕೆ ಹೋಗುವ ಮೊದಲು ಕಾವೇರಿ ಗೆಸ್ಟ್ ಹೌಸ್ಗೆ ಬಂದಂಥ ಸಮಯ ಏನಿದೆ, ಈ ಸಮಯದಲ್ಲಿ 15 ನಿಮಿಷಗಳ ಕಾಲ ಕಾವೇರಿ ಗೆಸ್ಟ್ ಹೌಸ್ ನಲ್ಲಿ ಪರಸ್ಪರ ಇಬ್ಬರು ಭೇಟಿಯಾಗಿ ಒಂದಷ್ಟು ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಸಹಜವಾಗಿ ಈ ಮಾತುಕತೆಯ ಸಂದರ್ಭಗಳಲ್ಲಿ 2 ಬಾರಿ ನಡೆದಂತ ಬ್ರೇಕ್ಫಾಸ್ಟ್ ಮೀಟ್ ಸಿದ್ದರಾಮಯ್ಯನವರ ಮನೆಯಲ್ಲಿ ಮತ್ತು DK ಶಿವಕುಮಾರ್ ಅವರ ಮನೆಯಲ್ಲಿ ಏನು ಬ್ರೇಕ್ಫಾಸ್ಟ್ ಮೀಟ್ ನಡೆಯಿತು, ಆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದೆ, ಆ ವಿಚಾರಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಪರಸ್ಪರ ಅವರು ಹಂಚಿಕೊಂಡಿರುವಂತದ್ದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋಗಬೇಕು ಮತ್ತು ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಪೊಲಿಟಿಕಲಿ ಕರ್ನಾಟಕದಲ್ಲಿ ಎಡೆ ಮಾಡಿಕೊಡಬಾರದು ಅನ್ನುವಂತ ಒಂದು ಸೂಚನೆಯನ್ನು ಹೈಕಮಾಂಡ್ ನಿಂದ ಬಂದಿದೆ. ಆ ಹೈಕಮಾಂಡ್ ಸೂಚನೆಯನ್ನು ಪಾಲಿಸುವಂತೆ ಕೂಡ ಒಂದು ಸಂದೇಶವನ್ನು ಅವರಿಗೆ ನೇರವಾಗಿ ರವಾನಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಕರೆದಾಗ ದೆಹಲಿಗೆ ಬಂದು ಅದನ್ನ ಏನು ಆಗ್ತಾ ಇದೆ ಅದನ್ನೆಲ್ಲವೂ ಕೂಡ ಪ್ರಕ್ರಿಯೆಗಳ ಭಾಗವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗುವುದು ಮತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅದಷ್ಟನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಒಂದು 15 ನಿಮಿಷಗಳ ಕಾಲ ಸಣ್ಣ ಮಟ್ಟಿನ ಸಭೆ ನಡೆದಿರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕು, 2 ಬಾರಿ ಒಮ್ಮೆ ಅವರ ಮನೆಗೆ ಇವರು ಹೋದ್ರು, ಇವರ ಮನೆಗೆ ಅವರು ಬಂದ್ರು. ಒಟ್ಟಾರೆಯಾಗಿ ಏನೂ ಇಲ್ಲ, ನಮ್ಮೊಳಗೆ ಏನೂ ಇಲ್ಲ, ಗೊಂದಲಗಳೇ ಇಲ್ಲ ಅನ್ನುವಂತ ರೀತಿಯ ಒಂದು ಸಂದೇಶವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ 2 ನಾಯಕರುಗಳು ಕೂಡ ಕೊಟ್ಟಿದ್ರು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಮಂಗಳೂರಿನಲ್ಲಿ ಪ್ರತಿಕ್ರಿಯೆಗಳು ಬಂದಿದೆ. KC ವೇಣುಗೋಪಾಲ್ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿ ಯಾರು ಬರ್ತಾರೆ ಅವರನ್ನ ರಿಸೀವ್ ಮಾಡೋದಕ್ಕೆ ಅನ್ನುವಂತ ನಿರೀಕ್ಷೆಗಳಿತ್ತು. ಒಂದು ಹಂತಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಬಂದು ಅವರನ್ನ ರಿಸೀವ್ ಮಾಡಬೇಕಾಗಿತ್ತು. ಸಹಜವಾಗಿ ಕೆಲವರು ಬಂದಿದ್ರು. ಆದರೆ ಇಲ್ಲಿ ಗಮನಿಸಬೇಕಾದಂತದ್ದು, ಮಿಥುನ್ ರೈ ಕಾಂಗ್ರೆಸ್ನ KPCCಯ ಈಗಿನ DCM DK ಶಿವಕುಮಾರ್ ಅವರ ಬಹಳ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು ಮತ್ತು ಅವರ ರಾಜಕೀಯ ಗುರುಗಳು ಕೂಡ ಹೌದು DK ಶಿವಕುಮಾರ್ ಮಿಥುನ್ ರೈಗೆ. ಹಾಗಾಗಿ ಸುಮಾರು ಒಂದು 100-200 ಜನ ಬೆಳಿಗ್ಗೆ ಏರ್ಪೋರ್ಟ್ಗೆ ಬರ್ತಾರೆ. ಏರ್ಪೋರ್ಟ್ಗೆ ಬಂದು DK ಶಿವಕುಮಾರ್ ಅವರ ಪರ ಘೋಷಣೆಗಳನ್ನು ಕೂಗ್ತಾರೆ. ಸಹಜವಾಗಿ ಅವರೇ ಹೇಳಿದಾಗೆ ಕಳೆದ ಅನೇಕ ವರ್ಷಗಳಿಂದ ಈ ರೀತಿಯಾಗಿ DK ಶಿವಕುಮಾರ್ ಪರ ಘೋಷಣೆಗಳನ್ನು ಕೂಗುವಂತದ್ದು ಸಹಜ. ಪ್ರೋಟೋಕಾಲ್ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರ ನಂತರ ರಾಹುಲ್ ಗಾಂಧಿ ಅವರು ಕೂಗ್ತೀವಿ, ಆ ಬಳಿಕ KC ವೇಣುಗೋಪಾಲ್ ಅವರಿಗೆ ಕೂಗ್ತೀವಿ, ಆ ಬಳಿಕನೇ ನಾವು DK ಶಿವಕುಮಾರ್ ಅವರಿಗೆ ಹೋಗ್ತೀವಿ ಅನ್ನುವಂಥದ್ದು. ಆದ್ರೆ ಇವರೆಲ್ಲರ ಪ್ರೋಟೋಕಾಲ್ ನಲ್ಲಿ ಸಿದ್ದರಾಮಯ್ಯನವರು ಇರಲಿಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಆಗ ಯಾವುದೇ ಘೋಷಣೆಗಳು ಬಂದಿಲ್ಲ. ಒಟ್ಟು ಅಲ್ಲಿ ಕಾರ್ಯಕರ್ತರನ್ನ ಮಾತನಾಡಿಸ್ತಾ ಕೂಡ ಹೇಳಿದ್ದು 2.5 ವರ್ಷ ನಾಡು ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು. ಮುಂದಿನ 2.5 ವರ್ಷ ನಾವು ಎಲ್ಲರೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಹೋದ್ರು. ಆದ್ರೆ ಆ ಬಳಿಕದ ಪ್ರಕ್ರಿಯೆ ಏರ್ಪೋರ್ಟ್ ಅಲ್ಲಿ ವೇಣುಗೋಪಾಲ್ ಬರ್ತಾ ಇದ್ದಂತೆ ಘೋಷಣೆ ಕೂಗಿದ್ರಲ್ಲ, ಈ ಕಡೆ DK ಶಿವಕುಮಾರ್ ಬೆಂಬಲಿಗರು, ಆ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು. ಅಂದ್ರೆ ಪಕ್ಕಾ ಪ್ಲಾನ್ಡ್ ಇದು, ಮುಂಚೆನೆ ರೆಡಿಯಾಗಿ ನಿಂತಿದ್ರ? ಮಿಥುನ್ ರಾಯ್ ನೋಡಿದ್ರೆ ಇದು ಪ್ರೋಟೋಕಾಲ್ ಅಂತ ಹೇಳ್ಬಿಟ್ರು.
ವೇಣುಗೋಪಾಲ್ ಬಂದಂತ ಸಂದರ್ಭದಲ್ಲಿ ಆರಂಭದಲ್ಲಿ ಕೂಗಿದ ಆ ಪ್ರತಿಕ್ರಿಯೆ ಏನಿದೆ ಅದು ಬಹಳ ಪ್ಲಾನ್ಡ್ ಆಗಿ ಅಂದ್ರೆ ಪೂರ್ವ ನಿಯೋಜಿತವಾಗಿ ಈ ರೀತಿ ಬಂದಾಗ ಒಂದು ಘೋಷಣೆಯನ್ನು ಕೂಗಬೇಕು, ಆ ಮೂಲಕ ಹೈಕಮಾಂಡ್ನ ಬಹಳ ನಿಕಟವರ್ತಿಯಾಗಿರುವಂತಹ ವೇಣುಗೋಪಾಲ್ ಅವರಿಗೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತ ಬಹಳ ಕ್ಲಿಯರ್ ಆದ ಪ್ಲಾನ್ ಅನ್ನ ಹಾಕಿದ್ರು. ಆದ್ರೆ ಸಿದ್ದರಾಮಯ್ಯನವರು ಬರುವಾಗ ಇಂತಹ ಯಾವುದೇ ಯೋಜನೆಗಳನ್ನು ರೂಪಿಸಿರ್ಲಿಲ್ಲ. ಆದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ವೇಣುಗೋಪಾಲ್ ಬಂದಾಗ ಈ ರೀತಿಯ ಘೋಷಣೆಗಳು ಬಂತೋ ಸಹಜವಾಗಿ ಕರಾವಳಿಯ ರಾಜಕಾರಣ ಬಹಳ ವಿಭಿನ್ನ. ಯಾಕಂದ್ರೆ ಕಾಂಗ್ರೆಸ್ನ ಮಟ್ಟಿಗೆ ಬಹಳ ಗಟ್ಟಿ ನೆಲ ಅಲ್ಲದೆ ಇದ್ದರು. ಯಾಕಂದ್ರೆ 6 ಜನ ಬಿಜೆಪಿ ಎಂಎಲ್ಎಗಳು ಅಶೋಕ್ ರೈಯನ್ನ ಪುತ್ತೂರಿನಲ್ಲಿ ಹೊರತುಪಡಿಸಿದ್ರೆ ಕಾಂಗ್ರೆಸ್ನಲ್ಲಿ ಉಳ್ಳಾಳದಲ್ಲಿ ಯುಟಿ ಖಾದರ್ ಈಗ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಅವರಿಬ್ಬರನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ಗೆ ಇಲ್ಲಿ ಗಟ್ಟಿ ನೆಲ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ ಸರಿಸಮವಾದಂತಹ ಅಭಿಮಾನಿ ವರ್ಗ ಮತ್ತು ಬಹಳ ಅತ್ಯಾಪ್ತರು ಅನಿಸಿಕೊಂಡವರು ಇಲ್ಲಿ ಈ ಭಾಗದಲ್ಲಿ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಹೆಸರಿಗೆ ಘೋಷಣೆ ಕೂಗ್ತಾರೆ ಅಂದಾಗ ನಾವ್ಯಾಕೆ ಸಿದ್ದರಾಮಯ್ಯ ಬಂದಾಗ ಕೂಗಬಾರ್ದು ಅನ್ನುವಂತ ಲೆಕ್ಕಾಚಾರಗಳ ಮೇಲೆ ಅವರು ಬಂದಾಗ ಕೂಡ ಅದೇ ರೀತಿಯ ಘೋಷಣೆಗಳನ್ನ ಕೂಗಿದ್ದಾರೆ. ಆದರೆ ಆ ಘೋಷಣೆಯಲ್ಲಿ ಸಿದ್ದು ಪೂರ್ಣಾವಧಿ ಸಿಎಂ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಐವನ್ ಡಿಸೋಜಾ ಸೇರಿದಂತೆ ಉಳಿದ ಕಾಂಗ್ರೆಸ್ ನಾಯಕರು ಬಹಳ ಕ್ಲಿಯರ್ ಆಗಿ ಉಲ್ಲೇಖ ಮಾಡಿರುವಂತದ್ದು. ಯಾಕಂದ್ರೆ ಒಬ್ಬ ನಾಯಕ ಬಂದಾಗ ಅವರ ಪರವಾಗಿ ಘೋಷಣೆ ಕೂಗುವುದಕ್ಕೂ ಅವರು ಬರದೇ ಇದ್ದಾಗ ಬೇರೆ ಯಾರು ಬಂದಾಗ ಅವರ ಹೆಸರಿನಲ್ಲಿ ಘೋಷಣೆ ಕೂಗುವುದಕ್ಕೂ ಬಹಳ ವ್ಯತ್ಯಾಸಗಳಿವೆ. ಹಾಗಾಗಿ ವೇಣುಗೋಪಾಲ್ ಬಂದಾಗ ಕೂಗಿದಂತ ಡಿ ಕೆ ಶಿವಕುಮಾರ್ ಪರವಾದ ಘೋಷಣೆ ಏನಿದೆ ಇದು ಬೇರೆಯದ್ದೇ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯ ಬಂದಾಗ ಕೂಡ ಕೂಗಿದ್ದು ಒಂದೇ ರೀತಿಯ ಸಂದೇಶವನ್ನ ಬೇರೆಯಾಗಿ ಕೊಟ್ಟಿದೆ. ಅದರ ಜೊತೆಗೆ ಸಭೆ ಕೂಡ ಹಾಗೆ ಅದು ಯಾವುದೇ ರಾಜಕೀಯ ಪಕ್ಷದ ಸಭೆ ಅಲ್ಲ. ನಾರಾಯಣಗುರು ಮತ್ತು ಗಾಂಧೀಜಿ ಕೇರಳದ ಶಿವಗಿರಿಯ ಅಲ್ಲಿ ಏನು ಸುಮಾರು 100 ವರ್ಷಗಳ ಹಿಂದೆ ಭೇಟಿಯಾಗಿ ಸಂವಾದ ನಡೆಸಿದ್ರು. ಆ ಸಂವಾದದ ಶತಮಾನೋತ್ಸವವನ್ನು ಇಲ್ಲಿ ಆಚರಣೆ ಮಾಡಲಾಗ್ತಾ ಇತ್ತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಮತ್ತು ಪ್ರಮುಖ ಭಾಷಣಕಾರರಾಗಿ ಕೇರಳದ ನಿಕಟ ಸಂಪರ್ಕ ಶಿವಗಿರಿ ಮಠದ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ವೇಣುಗೋಪಾಲ್ ಕೂಡ ಬಂದಿದ್ರು. ಆದ್ರೆ ನಾವು ಇದನ್ನ ಅಹಿಂದ ಪರ ಒಂದು ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಅಂದ್ರೆ ಅಹಿಂದ ಸಮಾವೇಶ ಅಂತ ನಾವೇನಾದ್ರೂ ರಾಜಕೀಯೇತರವಾಗಿ ಬೇರೆ ಭಾಗದಲ್ಲಿ ನೋಡ್ತಾ ಹೋದ್ರು ಕೂಡ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದ ಕಾರಣಕ್ಕಾಗಿ ಒಂದಷ್ಟು ಅದು ಬೇರೆ ಚರ್ಚೆಗಳನ್ನ ಹುಟ್ಟು ಹಾಕಬಹುದು. ಹಾಗಾಗಿ ಒಟ್ಟಾರೆಯಾಗಿ ಇವತ್ತು ಬೇರೆಯದ್ದೇ ಕಾರ್ಯಕ್ರಮ ಆದ್ರೂ ವೇಣುಗೋಪಾಲ್ ಭೇಟಿ ಮತ್ತು ಸಿದ್ದರಾಮಯ್ಯ ಅಲ್ಲಿ ಜೊತೆಗಿದ್ದದ್ದು ಬೇರೆಯದೇ ರೀತಿಯ ಸಂದೇಶವನ್ನ ಕೊಟ್ಟಿದೆ ಮತ್ತು ಅವರಿಬ್ಬರ ಪರಸ್ಪರ ಭೇಟಿಯ ವೇಳೆ ಒಂದಷ್ಟು ವಿಚಾರಗಳು ಚರ್ಚೆ ಕೂಡ ಆಗಿರುವಂತದ್ದು. ಶ್ವೇತಾ, ಓಕೆ ಭರತ್ ರಾಜ್, ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರಾದಂಥ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಕಾಂಗ್ರೆಸ್ಸಿನ ಗಟ್ಟಿ ನೆಲೆ ಇಲ್ಲದ ಕರಾವಳಿ ಭಾಗದಲ್ಲಿ ಇವತ್ತು ಬೆಳಗಿನಿಂದ ಕಾಂಗ್ರೆಸ್ ಪಾಲಿಟಿಕ್ಸ್ ಯಾವ ರೀತಿ ನಡೀತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಭರತ್ ರಾಜ್. ಬೆಳಗಿನಿಂದ ನಡೆದ ಡೆವಲಪ್ಮೆಂಟ್ ಈಗ ಮೊನ್ನೆ ಬ್ರೇಕ್ಫಾಸ್ಟ್ ಸಭೆ ಆ ಮೂಲಕ ಏನು ಸಂದೇಶವನ್ನ ಕೊಟ್ಟರು, ಇದೆಲ್ಲದರ ನಂತರ ಇವತ್ತಿನ ಮಂಗಳೂರು ಪಾಲಿಟಿಕ್ಸ್ ನೋಡ್ತಾ ಇದ್ರೆ ಏನನ್ಸುತ್ತೆ? ಹೊಳೆಲಿ ಹುಣಸೆಹಣ್ಣು ತೊಳೆದಂಗೆ ಅನ್ಸುತ್ತಾ? ಶ್ವೇತಾ, ನೋಡಿ, ಬ್ರೇಕ್ಫಾಸ್ಟ್ 1 ಅಥವಾ ಬ್ರೇಕ್ಫಾಸ್ಟ್ 2.2 ಅದರಿಂದ ತಳಮಟ್ಟದಲ್ಲಿ ಅಥವಾ ಮೇಲ್ಮಟ್ಟದಲ್ಲಿ ಯಾವುದೇ ಪರಿಸ್ಥಿತಿ ಬದಲಾಗಿಲ್ಲ ಅನ್ನೋದು ಇವತ್ತಿನ ಮಂಗಳೂರಿನ ಘಟನೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಐವನ್ ಡಿಸೋಜಾ ಘೋಷಣೆ ಹಾಕ್ತಾಯಿದ್ರು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಮಿಥುನ್ ರೈ ಘೋಷಣೆ ಆಗ್ತಾಯಿದ್ರು. ಈ ಘೋಷಣೆಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಈಗ ಬೆಳಗಾವಿನಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಘಟನೆಗಳು ಪುನರಾವರ್ತನೆ ಆಗ್ತವೆ ಹೊರತು ಅವರು ಎಷ್ಟೇ ಬ್ರೇಕ್ಫಾಸ್ಟ್ ಮಾಡಿದರೂ ಕೂಡ ಒಂದು ಮಿಥುನ್ ರೈಗೆ ಡಿ ಕೆ ಶಿವಕುಮಾರ್ ಜೊತೆ ನಾನು ಎಷ್ಟಿದ್ದೀನಿ ಅನ್ನೋದನ್ನು ಇಡೀ ರಾಜ್ಯಕ್ಕೆ ತೋರಿಸುವ ಅವಕಾಶ, ಇಲ್ಲಾಂದರೆ ಮಿಥುನ್ ರೈ ಚರ್ಚೆಯಲ್ಲಿ ಆಗ್ತಾಯಿದ್ರು. ಹೌದು, ಮಿಥುನ್ ರೈ ಚರ್ಚೆ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಮಾತಾಡಿದಾಗ. ಹೀಗಾಗಿ ನನಗನ್ಸುತ್ತೆ ಇದು ಎಷ್ಟೇ ತೇಪೆ ಹಚ್ಚುವ ಪ್ರಯತ್ನ ಮಾಡಿದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳುವವರೆಗೆ ಇದೇನು ಈಗ ಮಿಥುನ್ ರೈ ಘೋಷಣೆ ಹಾಕಿ ವೇಣುಗೋಪಾಲ್ರನ್ನೇನು ಸಂತುಷ್ಟಿ ಪಡಿಸ್ಬೇಕಿಲ್ಲ ಅಥವಾ ವೇಣುಗೋಪಾಲ್ರನ್ನ ಏನು ಮನವರಿಕೆ ಮಾಡಿ ಕನ್ವಿನ್ಸ್ ಮಾಡಬೇಕಿಲ್ಲ. ಈ ರೀತಿ ಘೋಷಣೆಗಳನ್ನು ಹಾಕಿದರೆ AICC ಅಬ್ಸರ್ವರ್ಸ್ಗಳು AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಫ್ ಕಾಂಗ್ರೆಸ್ ಕನ್ವಿನ್ಸ್ ಆಗಿಬಿಡ್ತಾರೆ ಅನ್ನೋದು ಇರೋಲ್ಲ. ಬಟ್ ರಾಜ್ಯದ ಜನಕ್ಕೆ ಇದನ್ನು ತೋರಿಸುವ ಪ್ರಯತ್ನದ ಭಾಗವಾಗಿ ಈ ಘೋಷಣೆ ಪಾಲಿಟಿಕ್ಸ್ ನಡೀತು. ಇದು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಹಿಂದೆಲ್ಲ ಬಂಗಾರಪ್ಪನವರಿದ್ದಾಗ ಈ ರೀತಿ ಘೋಷಣೆ ಪಾಲಿಟಿಕ್ಸ್ಗಳು ರಾಜ್ಯದ ಜಿಲ್ಲೆಗಳಲ್ಲಿ ನಡೀತಾ ಇದ್ವು. ನನಗನ್ಸುತ್ತೆ ಕಾಂಗ್ರೆಸ್ ಎಷ್ಟೇ ತೇಪೆ ಹಚ್ಚಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, ಕದನ ವಿರಾಮ ಅಂಥದ್ದನ್ನೆಲ್ಲ ಹೇಳಿಕೊಂಡ್ರೂ ಕೂಡ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ಸಿದ್ದರಾಮಯ್ಯನವರ ಬಣ, DK ಅವರ ಬಣ ಮುಂದೇನಾಗುತ್ತೆ ಈ ಅಂಶಗಳು ಬಹಳ ಮುಖ್ಯ ಆಗ್ತವೆ ಅನಿಸುತ್ತೆ. ಮೊದಲೇನು ಹೇಳಲಾಗಿತ್ತು, ಬ್ರೇಕ್ಫಾಸ್ಟ್ ಮಾಡಿ ನಿಮ್ಮ ಬೆಂಬಲಿಗರನ್ನು ರೀನಿನ್ ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿತ್ತು. ಬಟ್ ಇಲ್ಲಿ ನೋಡಿದರೆ ಎರಡೂ ಕಡೆಯ ಬೆಂಬಲಿಗರು ಓಪನ್ ಆಗಿ ಘೋಷಣೆಗಳನ್ನು ಹಾಕ್ತಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಎಷ್ಟೇ ಒಂದು ಬಾನಹಮಿಯನ್ನು ಆನ್ ಕ್ಯಾಮ್ರಾ ಪ್ರದರ್ಶನ ಮಾಡಿದರೂ ಕೂಡ
ಸಮಸ್ಯೆ ಬಗೆಹರಿದಿಲ್ಲ ಅಂತಕ್ಕಂಥದ್ದು ವಾಸ್ತವ, ಅಥವಾ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈಗ ಕೆ ಸಿ ವೇಣುಗೋಪಾಲ್ರನ್ನ ದಿಲ್ಲಿಯಲ್ಲಿ ಯಾವ ರೀತಿ ನೋಡ್ಲಾಗತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಘೋಷಣೆ ಹಾಕಿದ್ರು? ಕೆ ಸಿ ವೇಣುಗೋಪಾಲ್ರನ್ನ ಸಿದ್ದರಾಮಯ್ಯನವರ ಪರ ಇರುವ ರಾಹುಲ್ ಗಾಂಧಿಗೆ ಯಾವಾಗಲೂ ಕೂಡ ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಏನಾಗುತ್ತೆ ನೋಡಿ 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 ಅಂತಕ್ಕಂಥದ್ದನ್ನು ಹೇಳುವ ರಾಜಕಾರಣಿಯಾಗಿ ಕೆ ಸಿ ವೇಣುಗೋಪಾಲ್ರನ್ನ ನೋಡ್ಲಾಗತ್ತೆ. ಅಂದರೆ ವೇಣುಗೋಪಾಲ್ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರ ಪರ ಇದ್ದರು ಅಂತಕ್ಕಂಥ ಒಂದು ವಾತಾವರಣ ಅಥವಾ ಆ ರೀತಿಯ ಪರ್ಸೆಪ್ಷನ್ ರಾಜ್ಯ ಕಾಂಗ್ರೆಸ್ನಲ್ಲೂ ಇದೆ, ದಿಲ್ಲಿಯ ಕಾಂಗ್ರೆಸ್ನಲ್ಲೂ ಕೂಡ ಇದೆ. ಹೀಗಾಗಿ ಮಿಥುನ್ ರೈ ವೇಣುಗೋಪಾಲ್ ಬಂದಾಗ ಈ ಘೋಷಣೆಗಳನ್ನು ಹಾಕಿರ್ತಕ್ಕಂಥದ್ದು ಒಂದು ವೇಣುಗೋಪಾಲ್ಗೂ ಕೂಡ ಮೆಸೇಜ್ ಇರಬಹುದು, ಒಂದು ಮೊದಲನೇದು. ಎರಡನೇದು, ಈ ಘೋಷಣೆ ವೇಣುಗೋಪಾಲ್ ಮುಖ್ಯಮಂತ್ರಿ ಇದ್ದಾಗ ಹಾಕಿದರೆ ಇಡೀ ರಾಜ್ಯಕ್ಕೆ ಇದು ತಲುಪುತ್ತೆ. ಅದು ಯಾವಾಗ ಗೊತ್ತಾಯಿತು? ಇಮಿಡಿಯೇಟ್ ಐವನ್ ಡಿಸೋಜಾ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಅಂತ ಘೋಷಣೆ ಹಾಕಿದ್ರು. ಅಂದರೆ ಒಂದು ವೇಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಬೆಂಬಲಿಗರನ್ನ ಶಾಂತಪಡಿಸದೆ ಹೋದಲ್ಲಿ ನಾಳೆ ಪ್ರತಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋದಾಗ ಆಗೋದು ಸಹ ಬೇಕಿಲ್ವಾ? ಹಾಗಾದ್ರೆ ಈಗ ಎರಡು ಬಣದ ಜೊತೆಗೆ ಮತ್ತೂ ಒಂದು ಬಣ ಇದೆ ಕಾಂಗ್ರೆಸ್ನಲ್ಲಿ, ಅದು ತಟಸ್ಥ ಬಣ, ಅಂದ್ರೆ ಮೂಲ ಕಾಂಗ್ರೆಸ್ಸಿಗರು, ಕಟ್ಟರ್ ಕಾಂಗ್ರೆಸ್ಸಿಗರು. ಸೊ ಅವರು ಈ ಬೆಳವಣಿಗೆನ ಹೇಗೆ ನೋಡ್ತಾರೆ? ಪಕ್ಷದ ಚೌಕಟ್ಟು, ಒಂದು ಪ್ರೋಟೋಕಾಲ್, ಶಿಸ್ತು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಪಕ್ಷದ ಪರವಾಗಿ ಘೋಷಣೆ ಹಾಕಬೇಕಾದವರು ಇರುವಂತಹ ಎರಡು ಬಣದ ನಾಯಕರ ಬಗ್ಗೆ ಘೋಷಣೆ ಹಾಕ್ತಾರೆ ಅಂತ ಅಂದ್ರೆ ಕಟ್ಟರ್ ಕಾಂಗ್ರೆಸ್ಸಿಗರು ಇದನ್ನ ಯಾವ ರೀತಿ ನೋಡ್ತಾರೆ? 23ರಲ್ಲೇ ಪರಮೇಶ್ವರ್ ಹೇಳಿದ್ರು, ಇಬ್ಬರೇ ಕುಳಿತುಕೊಂಡು ಬಗೆಹರಿಸೋದಾದ್ರೆ, ಇಬ್ಬರೇ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಹೈಕಮಾಂಡ್ ಚರ್ಚೆ ಮಾಡೋದಾದ್ರೆ ನಮಗೇನು ಕೆಲಸ ಅಂತ. ನಿನ್ನೆ ಅವರು ಬೇಸರದಿಂದ ಹೇಳಿದ್ರು, ನಮಗೆ ತಿಂಡಿನೂ ಸಿಗ್ತಾ ಇಲ್ಲ, ನಮಗೇನೂ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅದು ಪ್ರಾಯಶಃ ನೀವೇನು ತಟಸ್ಥ ಬಣ ಅಂತ ಹೇಳ್ತಿದ್ದೀರಿ, ಅವರ ಮನಸ್ಸಿನ ನೋವನ್ನ ಪರಮೇಶ್ವರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ವಿಪಕ್ಷಗಳು ಮಾತಾಡೋದೇನು ಪಕ್ಷದವರೇ ಮಾತಾಡ್ತಾ ಇದ್ದಾರೆ. ಸಿ ಟಿ ರವಿ ಹೇಳಿದ್ರು, ಬರೀ ಬ್ರೇಕ್ಫಾಸ್ಟ್, ಲಂಚು, ಮೆನ್ಯೂ ಇದೇ ಚರ್ಚೆ ಆಗ್ತಿದೆ, ಬೇಕಾಗಿದ್ದು ಯಾವುದು ಚರ್ಚೆ ಆಗ್ತಿಲ್ಲ ಅಂತ. ಹೈಕಮಾಂಡೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಎರಡು ಬಣಗಳನ್ನು ಲೆಜಿಟಿಮೇಟ್ ಮಾಡಿದೆ ಅಂತ ಅನ್ಸುತ್ತೆ. ಯಾವಾಗ 2023ರಲ್ಲಿ ಎರಡು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಮಾತ್ರ ಮಾತುಕತೆ ನಡೆದಾಗಲೇ ಹೈಕಮಾಂಡ್ ನಿಮ್ಗೆ ಎರಡು ಬಣಗಳನ್ನು ಲೆಜಿಟಿಮೇಟ್ ಮಾಡಿತು. ಮೂರನೇ ಬಣಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಸ್ತುತತೆ ಇಲ್ಲ ಅನ್ನೋದು 2023ರಿಂದಲೇ ಸ್ಪಷ್ಟವಾಗ್ತಾ ಇದೆ. ಈಗಲೂ ಕೂಡ 2025ರಲ್ಲಿ ದಿಲ್ಲಿಯಿಂದ ಇದನ್ನು ಹೇಳಲಾಗಿಲ್ಲ, ಇಲ್ಲ ಖರ್ಗೆ ಅವ್ರ ಜೊತೆ ಕುಳಿತುಕೊಂಡು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದರೆ ಖರ್ಗೆ ಅವರ ಒಂದು ಪ್ರಸ್ತುತತೆ ಮತ್ತು ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇತ್ತು. ಇಲ್ಲೇನು ಮಾಡಿದರು? ಅಗೇನ್ ಲೈಟ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು. ಪ್ರಾಯಶಃ ನೀವು ಎಷ್ಟೇ ಬ್ರೇಕ್ಫಾಸ್ಟ್ ಮಾಡಿದರೂ ಕೂಡ ಕೆಳಗಡೆ ಈಗೇನು ಶುರುವಾಗಿದೆ, ನಾವೆಷ್ಟು ಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಪರವಾಗಿ ಘೋಷಣೆ ಹಾಕ್ತೀವಿ, ಅಷ್ಟು ನಮ್ಮ ರಾಜಕೀಯ ಭವಿಷ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಅವರು ನಮ್ಮ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅನ್ನುವ ಕಾರಣದಿಂದಲೇ ಮಿಥುನ್ ರೈ ಇವತ್ತು ಘೋಷಣೆ ಹಾಕಿತ್ತಾನೆ. ಮಿಥುನ್ ರೈ ಹಾಕಿದಾಕ್ಷಣ ಐವಾನ್ ಡಿಸೋಜಾ ಸಿದ್ದು ಕಿ ಜೈ ಅಂತಕ್ಕಂಥದ್ದನ್ನು ಹೇಳಿದರು. ಪ್ರಾಯಶಃ ನೋಡಿ, ಈಗ ಮಂಗಳೂರಿನಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆಯೋ ಇಲ್ವೋ, ದಟ್ ಈಸ್ ಇಮ್ಮೆಟೀರಿಯಲ್. ಅದು ಮೆಟೀರಿಯಲ್ ಅಲ್ಲ. ಇದು ಬರೀ ಮಂಗಳೂರಿಗೆ ಸೀಮಿತವಾಗಿ ಘೋಷಣೆ ಹಾಕಿದ್ದಲ್ಲ, ಇದು ಇಡೀ ರಾಜ್ಯದ ಜನರಿಗೆ ತೋರಿಸುವುದಕ್ಕೋಸ್ಕರ ಹಾಕಿರ್ತಕ್ಕಂಥ ಘೋಷಣೆ. ನನಗನ್ಸುತ್ತೆ ಹೈಕಮಾಂಡ್ ಇದನ್ನು ಸೀರಿಯಸ್ ಆಗಿ ನೀವು ಬಣಗಳ ರಾಜಕಾರಣವನ್ನು ಒಂದು ತಿಂಗಳು ದೂರ ಇಡಿ ಅಂತಕ್ಕಂಥದ್ದನ್ನು ಹೇಳದೆ ಹೋದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಣ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ರೀತಿಯ ಝಲಕ್ಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ. ಓಕೆ ಪ್ರಶಾಂತ್, ಬ್ರೇಕ್ಫಾಸ್ಟ್ ನ ಮಾರನೇ ದಿನನೇ ಈ ಪರಿಸ್ಥಿತಿ ಆದ್ರೆ ಅಧಿವೇಶನ ಮುಗಿಯೋ ತನಕ ಇನ್ಯಾವ ಪರಿಸ್ಥಿತಿ ಆಗತ್ತೆ? ಕಾಂಗ್ರೆಸ್ನಲ್ಲಿ ಕದನ ವಿರಾಮ ಸದ್ಯಕ್ಕೆ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಏನೇನ್ ಆಗ್ತಾ ಇದೆ ಅನ್ನೋದು ನೋಡ್ತಾ ಇದ್ದೀರಿ. ಮಂಗಳೂರಿನಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅಂತ. ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ರು. ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ದೆಹಲಿಗೆ ಹೋಗ್ತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು. ಆದ್ರೆ ಅಲ್ಲಿ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ದೆಹಲಿಗೆ ಹೊರಟಿದ್ದಾರೆ. ಸಂಜೆ 6 ಗಂಟೆಗೆ ದೆಹಲಿ ತಲುಪ್ತಾರೆ. ಇನ್ನು ಲ್ಯಾಂಡ್ ಆಗಿಲ್ಲ. ಖಾಸಗಿ ಕಾರ್ಯಕ್ರಮ ಇದೆ, ಭಾಗಿಯಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿರೋದು. ಆದ್ರೆ ಕಾರ್ಯಕ್ರಮದ ನಂತರ ವರಿಷ್ಠರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಇವತ್ತು ದೆಹಲಿಯಲ್ಲೇ ಇರ್ತಾರೆ ಡಿ ಕೆ ಶಿವಕುಮಾರ್. ಸಂಜೆ 6 ಗಂಟೆ ಸುಮಾರಿಗೆ ದೆಹಲಿಗೆ ಲ್ಯಾಂಡ್ ಆಗ್ತಾರೆ. ಇಲ್ಲಿಂದ ಹೊರಟಿದ್ದಾರೆ 3 ಗಂಟೆಗೆ ಬೆಂಗಳೂರು ಏರ್ಪೋರ್ಟ್ನಿಂದ. ಸಿಎಂ ಇವತ್ತು ಮಂಗಳೂರಿನಲ್ಲಿದ್ರು. ಮಂಗಳೂರಿನಲ್ಲಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿದ್ರು. ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಆದರೂ ಕೂಡ ಪರ್ಸನಲಿ ಕೆಲವು ಚರ್ಚೆಗಳಾಗಿದೆ ಅನ್ನೋ ಮಾಹಿತಿ.
ಮತ್ತೊಂದು ಕಡೆ ಡಿಸಿಎಂ ಇವತ್ತು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. 6 ಗಂಟೆ ಸುಮಾರಿಗೆ ಲ್ಯಾಂಡ್ ಆಗುತ್ತೆ ದೆಹಲಿಲಿ. ಯಾಕೆ ದೆಹಲಿ ಅಂತ ಅಂದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರೋದು ಒಂದು ಖಾಸಗಿ ಕಾರ್ಯಕ್ರಮ ಇದೆ, ಅಟೆಂಡ್ ಆಗಬೇಕು ಅಂತ. ಇವತ್ತು ದೆಹಲಿಲೇ ಇರ್ತಾರೆ. ಮಾಹಿತಿ ಪ್ರಕಾರ ವರಿಷ್ಠರನ್ನ ಭೇಟಿಯಾಗ್ತಾರೆ, ಚರ್ಚೆ ನಡೆಸ್ತಾರೆ ಅಂತ. ಎಐಸಿಸಿ ಅಧ್ಯಕ್ಷ ಖರ್ಗೆ ಸೇರಿದಂತೆ ವರಿಷ್ಠರನ್ನ ಭೇಟಿಯಾಗೋ ಚಾನ್ಸಸ್ ಇದೆ. ಕಳೆದ ಬಾರಿ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ನಾಳೆ ಬೆಳಿಗ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಡಿಕೆ ಶಿವಕುಮಾರ್ ವಾಪಸ್ ಆಗ್ತಾರೆ. ಸಂಜೆ ಹೋಗಿ ರೀಚ್ ಆಗ್ತಾರೆ, ನಾಳೆ ಬೆಳಿಗ್ಗೆ ವಾಪಸ್ ಆಗ್ತಾರೆ. ಆದ್ರೆ ಸಂಜೆಯಿಂದ ನಾಳೆ ಬೆಳಿಗ್ಗೆಯ ಒಳಗಡೆ ವರಿಷ್ಠರನ್ನ ಭೇಟಿಯಾಗೋ ಪ್ಲಾನ್ ಇದೆಯಂತೆ. ವರಿಷ್ಠರನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಅಂತ. ಹೈಕಮಾಂಡ್ ಸೂಚನೆ ಮೇರೆಗೆ ಇಲ್ಲಿ ಬ್ರೇಕ್ಫಾಸ್ಟ್ ಸಭೆಗಳು ನಡೆಯಿತು, ಸಿಎಂ ಮನೆಯಲ್ಲಿ, ಡಿಸಿಎಂ ಮನೆಯಲ್ಲಿ. ಆ ಮೂಲಕ ಸಿಎಂ ಡಿಸಿಎಂ ಸಂದೇಶವನ್ನಂತೂ ಕೊಟ್ಟರು, ನಮ್ಮಿಬ್ಬರ ಮಧ್ಯೆ ಎಲ್ಲವೂ ಸರಿ ಇದೆ ಅಂತ. ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಆಗ್ತಾ ಇರೋ ಬೆಳವಣಿಗೆ, ಬೆಂಬಲಿಗರು ಹೇಗೆ ನಡ್ಕೋತಾ ಇದ್ದಾರೆ ಕಣ್ಮುಂದೆ ಇದೆ. ಡಿಕೆ ಶಿವಕುಮಾರ್ ಈ ನಡುವೆ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರ ಜೊತೆ ಚರ್ಚೆ ನಡೆಸ್ತಾರೆ ಅನ್ನೋದು ಕೂಡ ಮತ್ತೊಂದು ಬೆಳವಣಿಗೆ. ಸಿಎಂ ಹಾಗೂ ಕೆಸಿ ವೇಣುಗೋಪಾಲ್ ಭೇಟಿ ಮಾಡಿದ್ರೆ ತಪ್ಪೇನು? ವೇಣುಗೋಪಾಲ್ ಭೇಟಿ ಮಾಡಲಿ, ರಾಹುಲ್ ರನ್ನೇ ಭೇಟಿ ಮಾಡಲಿ, ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ. ಈ ಕಡೆ ಸಿಎಂಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದಾರಲ್ಲ ಅಂತ ಕೇಳಿದ್ರೆ ಹೋಗ್ಲಿ ಬಿಡಿ ಅಂತ. ಈ ಕಡೆ ಡಿಸಿಎಂಗೆ ಸಿಎಂ ವೇಣುಗೋಪಾಲ್ ರನ್ನ ಭೇಟಿ ಮಾಡಿದ್ರಲ್ಲ ಅಂದ್ರೆ ಮಾಡ್ಲಿ ಬಿಡಿ ಅಂತ ಹೇಳ್ತಿದ್ದಾರೆ. ಖಾಸಗಿ ಕಾರ್ಯಕ್ರಮ ಹಿನ್ನೆಲೆ ದೆಹಲಿಗೆ ಹೋಗ್ತಿರೋದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ತಾನು ದೆಹಲಿಗೆ ಯಾಕೆ ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಒಂದು ಖಾಸಗಿ ಕಾರ್ಯಕ್ರಮ ಇದೆ ಅಂತ. ದೆಹಲಿಯಲ್ಲಿ 14ರಂದು ವೋಟ್ ಚೋರ್ ಪ್ರತಿಭಟನೆ ಇದೆ. ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರ್ಕೊಂಡು ಹೋಗ್ಬೇಕಿದೆ. ಇದು ಡಿಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್. ಇನ್ನು ದುಬಾರಿ ವಾಚ್ ಬಗ್ಗೆ ನಿನ್ನೆ ಬಹಳ ಜೋರಾಗಿ ಚರ್ಚೆ ಆಯಿತು. ಇಬ್ಬರ ಕೈಯಲ್ಲೂ ಒಂದೇ ಬ್ರ್ಯಾಂಡ್ನ ವಾಚ್, ಅದ್ರ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದುಬಾರಿ ವಾಚ್ ನಾನೇ ಖರೀದಿ ಮಾಡಿದ್ದು, ಕ್ರೆಡಿಟ್ ಕಾರ್ಡ್ನ ಮೂಲಕ 24 ಲಕ್ಷದ ವಾಚ್ ಅನ್ನ ಖರೀದಿ ಮಾಡಿದ್ದೀನಿ, ಎಲೆಕ್ಷನ್ ಅಫಿಡವಿಟ್ ನಲ್ಲೂ ಅದನ್ನ ತೋರಿಸಿದ್ದೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆ ದುಬಾರಿ ವಾಚ್ನ ಬಗ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಸಂತೋಷ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬರು ಭೇಟಿ ಮಾಡೋದೇನಿದೆ, ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಆದ್ರೂ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ನಮ್ಮಿಂದನೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇರೋದು. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗ್ಬೇಕು. DK is going on last 10 years. There is not nothing new in it. When people started speak on Modi, people are speaking on DK. Some people speak on Rahul. Some speak on take Sidhu. There is nothing wrong in it. What is there? With their love and affection they speak. We should take it in a very sportive way. This watch is my own watch. I bought this in Australia about 7 years back. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. But they are targeting Siddharamaiah. I don't know about it. He has every right to have a watch whatever he wants. But His son may have given. He might have. He has the capacity to buy a watch. What is there in that watch? ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಹಾಗೇನೆ ರಾಜಕೀಯ ವಿಶ್ಲೇಷಕರಾದಂತ ಪ್ರಶಾಂತ್ ನಾಥೋ ಇದ್ದಾರೆ. ಮಾರುತೇಶ್, ನಿಮ್ಮನ್ನ ಕೇಳೋದಾದ್ರೆ ಈ ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಡೀತಲ್ಲ, ಆ ಸಭೆ ಉದ್ದೇಶ, ಆ ಪ್ರಯತ್ನ, ಅದರ ವ್ಯಾಲಿಡಿಟಿ ಒಂದು ಡಿಸೆಂಬರ್ 19 ತನಕ ಆದ್ರೂ ಇರುತ್ತೆ ನೋಡಿದ್ರೆ, ಇದು ಯಾಕೋ ವ್ಯಾಲಿಡಿಟಿ ಮಾರನೇ ದಿನನೇ ಮುಗ್ದಂಗೆ ಕಾಣಿಸ್ತಿದೆ.
ಇಲ್ಲ ಶ್ವೇತಾ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗೋದಕ್ಕೆ ಆದಂತಹ ಹಿಂದಿನ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕು. ಯಾಕಂದ್ರೆ ಶಾಸಕರುಗಳು ತಂಡೋಪತಂಡವಾಗಿ ದೆಹಲಿಗೆ ಹೋಗ್ತಾ ಇದ್ರು. DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು. ಅದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಯಿತು. ಕಾಂಗ್ರೆಸ್ನ ಒಳಗೆ ಗುಂಪುಗಾರಿಕೆ ನಡೀತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಡಿವೈಡ್ ಇದೆ. DK ಶಿವಕುಮಾರ್ ಸಹಿ ಸಂಗ್ರಹ ಮಾಡಿದ್ದಾರೆ, ಅವ್ರ ಪರವಾಗಿ ಇರ್ತಕ್ಕಂಥ ಶಾಸಕರದ್ದು ಆ ಸಂಖ್ಯೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಸೊ ಈಗ ಆ ರೀತಿಯಾದಂಥ ಬೆಳವಣಿಗೆಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ಇಲ್ಲ. ಆದರೆ ಹೈಕಮಾಂಡ್ ನಾಯಕರ ಭೇಟಿ, ದೆಹಲಿ ಪ್ರವಾಸ ಇದು ಮೊದಲಿನಿಂದಲೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಹಾಗಾಗಿ ಅದಕ್ಕೆ ವಿಶೇಷ ಮಹತ್ವ ಬಂದಿರೋದರ ಕಾರಣ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆಯಲ್ಲಿ ಇದೆ. ಹೈಕಮಾಂಡ್ ಹಂತದಲ್ಲಿ ಅದು ಇನ್ನೂ ಕೂಡ ಚರ್ಚೆಯಲ್ಲಿ ಇದೆ, ಅದೇನು ಬ್ರೇಕ್ ಆಗಿಲ್ಲ. ಅಥವಾ ಈ ಸೆಷನ್ನ ತನಕ ರಾಜ್ಯದಲ್ಲಿ ಆ ಬೆಳವಣಿಗೆ ಇಲ್ಲದೆ ಇದ್ರೂ ಕೂಡ ಹೈಕಮಾಂಡ್ ನಾಯಕರ ಹಂತದಲ್ಲಿ ಈ ಬೆಳವಣಿಗೆ ನಿರಂತರವಾಗಿ ಇದೆ ಅನ್ನುವಂತಹ ಭಾವನೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ ಆದ ಬಳಿಕವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಮುಗಿದಿದೆ ಅನ್ನುವಂತಹ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದರೆ ಕ್ಷಿಪ್ರ ಬೆಳವಣಿಗೆಗಳು ಅಂತ ಏನು ನಾವು ಕರಿತೀವಿ, ಆ ರೀತಿಯಾದಂಥ ಬೆಳವಣಿಗೆಗಳಿಗೆ ಒಂದು ಬ್ರೇಕ್ ಬಿದ್ದಿದೆ. ಶಾಸಕರುಗಳೆಲ್ಲರೂ ಕೂಡ ಹೈಕಮಾಂಡ್ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಅಭಿಪ್ರಾಯದಲ್ಲೇ ಶಾಸಕರುಗಳಿದ್ದಾರೆ. ಅವ್ರು ಯಾರು ಕೂಡ ಈಗ ಬಹಿರಂಗವಾಗಿ DK ಶಿವಕುಮಾರ್ ಅವ್ರನ್ನ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಮಾಡೋದಾಗ್ಲಿ ಆ ಥರದ ಯಾವುದು ಬೆಳವಣಿಗೆಗಳು ನಡೀತಾ ಇಲ್ಲ. ಆ ರೀತಿ ನೋಡೋದೇ ಆದರೆ ಬ್ರೇಕ್ಫಾಸ್ಟ್ನ ಬಳಿಕ ಆ ರೀತಿಯಾದಂಥ ಬೆಳವಣಿಗೆಗಳಿಗೆ ಕಡಿವಾಣ ಬಿದ್ದಿದೆ. ಆದರೆ ಹೈಕಮಾಂಡ್ನ ಭೇಟಿ, ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಮಂಗಳೂರಿನ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರ ಜೊತೆಗೆ ಮಾತುಕತೆ ಇರ್ಬೋದು. DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂಥದ್ದು, DK ಸುರೇಶ್ ಆಗಲೇ ಹೋಗಿ ಬಂದಿದ್ದು, ಈ ಬೆಳವಣಿಗೆಗಳು ಸಹಜವಾಗಿ ಇದು ನಡೀತಾ ಇರುತ್ತೆ. ಇದು ಅಧಿಕಾರ ಹಂಚಿಕೆಯ ಕ್ಷಿಪ್ರ ಬೆಳವಣಿಗೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶ್ವೇತಾ. ಈ ಬೆಳವಣಿಗೆ ಅಂತೂ ನಿಶ್ಚಿತವಾಗಿ ನಡೆಯುವಂಥದ್ದೇ, ನಡೀತಾನೆ ಇರುತ್ತೆ. ಅಂತಿಮವಾಗಿ ಬೆಳಗಾವಿ ಅಧಿವೇಶನದ ಬಳಿಕ ಏನಾಗುತ್ತೆ ಅನ್ನೋದರ ಮೇಲೆ ಕುತೂಹಲಗಳು ಸಹಜವಾಗಿ ಉಳಿದಿದ್ದಾವೆ. DK ಶಿವಕುಮಾರ್ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಒಂದು ರೀತಿ ನಿರಾಳವಾಗಿದ್ದಾರೆ, ಒಂದು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ಅವರು ಕೂಡ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ, ಹೈಕಮಾಂಡ್ ನನ್ನ ಪರವಾಗಿ ನಿಂತ್ಕೊಳ್ಬಹುದು ಅನ್ನುವಂತಹ ಒಂದು ವಿಶ್ವಾಸ ಕಾಣಿಸ್ತಾ ಇದೆ. ಆದರೆ ಈಗ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥದ್ದು ಸಚಿವರುಗಳು. ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದನ್ನು ಗಮನಿಸಿದ್ರೆ ಎಲ್ಲವೂ ಮುಗಿದು ಹೋಗಿದೆ, ಇದು ಕೇವಲ ಟೈಮ್ ಈಸ್ ಮ್ಯಾಟರ್ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ರು. ಹೀಗಾಗಿ ಬಹುತೇಕರಿಗೆ ಒಂದು ಕ್ಲಾರಿಟಿ ಸಿಕ್ಕಂಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹೈಕಮಾಂಡ್ ಬೆಳಗಾವಿ ಅಧಿವೇಶನ ಆದಮೇಲೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಅರಿವು ಎಲ್ಲ ಶಾಸಕರಲ್ಲಿ, ಸಚಿವರಲ್ಲೂ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಅವರ ನಡವಳಿಕೆ ಮತ್ತು ಅವರ ಮಾತುಗಳಲ್ಲೂ ಕೂಡ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ವೇತಾ. ಹಾಗಾಗಿ ಬ್ರೇಕ್ಫಾಸ್ಟ್ನ ಬಳಿಕ ಕ್ಷಿಪ್ರ ಬೆಳವಣಿಗೆಗಳು ನಿಂತಿದ್ದಾವೆ, ಸೈಲೆಂಟ್ ಆಗಿ ನಡೀತಾ ಇರುವಂಥ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. DK ಶಿವಕುಮಾರ್ ಕೂಡ ದೆಹಲಿಗೆ ಹೊರಟಿದ್ದಾರೆ. ಮಂಗಳೂರಿನಲ್ಲಿ KC ವೇಣುಗೋಪಾಲ್ ಜೊತೆಗೆ ಎರಡೆರಡು ಸುತ್ತಿನ ಮಾತುಕತೆ ಮಾಡಿದ್ದಾರೆ. ಮಾತುಕತೆಯ ಒಳಗಡೆ ಏನಾಯ್ತು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. DK ಶಿವಕುಮಾರ್ ಮದುವೆಯ ಕಾರಣಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಗೆ ಹೋದ್ಮೇಲೆ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲೂ ಸಿಗ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋದಾಗ ಇಲ್ಲಿಂದ ಕೇವಲ ಬುಕ್ ರಿಲೀಸ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಮಾತ್ರ ಇತ್ತು. ಯಾವಾಗ ಅವ್ರು ಏರ್ಪೋರ್ಟ್ ಲ್ಯಾಂಡ್ ಆದ್ರು ವಿತಿನ್ 1.5 hour ಒಳಗೆ, ಅಂದ್ರೆ 1.5 ತಾಸಿನ ಒಳಗಡೆನೆ ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು. ಅವರು ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಯ ಕಾರ್ಡ್ ಪ್ಲೇ ಮಾಡಿದ್ರು. ಹಾಗೆ DK ಶಿವಕುಮಾರ್ ಕೂಡ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ ಮದುವೆ ಕಾರಣಕ್ಕಾಗಿ. ದೆಹಲಿಗೆ ಹೋದ್ಮೇಲೆ ಆಗುವಂತ ಬೆಳವಣಿಗೆಗಳ ಬಗ್ಗೆ ಇನ್ನು ಯಾವುದೇ ಕ್ಲೂ ಅಂತೂ ಸಿಗ್ತಾ ಇಲ್ಲ ಶ್ವೇತಾ. ಎಸ್ ಮಾರುತೇಶ್. ಇನ್ನು ಪ್ರಶಾಂತ್ ಈ ಎಲ್ಲ ಬೆಳವಣಿಗೆಯನ್ನ ಯಾವ ರೀತಿ ನೋಡ್ಬೋದು? ಯಾಕಂದ್ರೆ ಈಗ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಇಲ್ಲಿಂದ ಮಂಗಳೂರಿಗೆ ಹೋಗೋವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರು, 30 ತಿಂಗಳ ಒಳಗಡೆ ಬದಲಾವಣೆ ಆಗ್ಬಹುದು ಅಂತ. ಮಂಗಳೂರು ರೀಚ್ ಆಗ್ತಾ ಇದ್ದಂತೆ ಮತ್ತೆ ಯೂ ಟರ್ನ್ ಹೊಡೆದ್ರು, ಸ್ಟೇಟ್ಮೆಂಟ್ ಚೇಂಜ್ ಆಗೋಯ್ತು. ಸೊ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಕರೆಕ್ಟ್ ದಾರಿಯಲ್ಲೇ ಕಾಂಗ್ರೆಸ್ ಹೋಗ್ತಾ ಇದೆಯಾ? ಏನ್ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಆ ಸಂದೇಶ ನಿಜ ರವಾನೆ ಆಗಿದೆಯಾ? ರಾಜಕಾರಣಿಗಳ ಮೊದಲ ಹೇಳಿಕೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಂತೆ. ಎರಡನೇ ಹೇಳಿಕೆ ಯಾರೋ ಫೋನ್ ಮಾಡಿ ತಿಪ್ಪೆ ಸಾರಿಸಿ ಅಂತ ಹೇಳಿದ್ರಿಂದ ಕೊಡುವಂಥ ಹೇಳಿಕೆಗಳು. ಹೀಗಾಗಿ ಮೊದಲನೇ ಹೇಳಿಕೆ ಅವ್ರು ಏನು ಹೇಳಿದರು ಅಂತಂದರೆ 30 ತಿಂಗಳು ಸಿದ್ದರಾಮಯ್ಯನವರು, ಅದರ ಅರ್ಥಾತ್ ಅಂದರೆ ಈಗ 2.5 ವರ್ಷ ಪೂರ್ಣಗೊಂಡಿದೆ. ಈಗ 30 ತಿಂಗಳು ಇರ್ತಾರೋ, ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಇರ್ತಾರೋ, ಇವೆಲ್ಲವೂ ಕೂಡ ಚರ್ಚೆಯ ಭಾಗಗಳು. ಒಂದಂತೂ ಅಂದರೆ ನಾವು ಕೂಡ ನಿನ್ನೆಯಿಂದ ಒಟ್ಟಾರೆ ಮೂಲಗಳಿಂದ ಗ್ರಹಿಸ್ತಾ ಇರತಕ್ಕಂಥದ್ದು, ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಇವತ್ತಿಲ್ಲ ನಾಳೆ 5 ವರ್ಷ ನಿಮಗೆ ಪೂರ್ಣ ಮಾಡಲಿಕ್ಕೆ ಅವಕಾಶ ಕೊಡೋದು ಕಷ್ಟ ಅನ್ನೋದನ್ನು ಕನ್ವೆ ಮಾಡಿದಂತಿದೆ. ಬಟ್ 5 ವರ್ಷ ಕೊಡೋಲ್ಲ ಅಂದಾಕ್ಷಣದ ಎಷ್ಟು 30 ತಿಂಗಳು ಮುಗಿದೋಯ್ತು.
ಇನ್ನೂ 3-4 ತಿಂಗಳ ಅವಕಾಶವನ್ನು ಸಿದ್ದರಾಮಯ್ಯನವರ ಬಣ ಕೇಳ್ತಾ ಇದೆ. ಅವ್ರ ಪ್ರಕಾರ ಮೇವರೆಗೆ ಅವಕಾಶವನ್ನು ಕೊಡಬೇಕು, ಇನ್ನೂ 6 ತಿಂಗಳ ಕಾಲ ಅವಕಾಶವನ್ನು ಕೊಟ್ಟ ನಂತರ ಮುಂದೆ ಬೇಕಾದರೆ ಡಿ ಕೆ ಶಿವಕುಮಾರನ್ನು ಮಾಡಿ ಅಂತಕ್ಕಂಥದ್ದು. ಆದರೆ ರಾಜಣ್ಣ ಇವತ್ತು ತುರಾತುರಿಯಲ್ಲಿ ಹೇಳಿದರು ಸಿದ್ದರಾಮಯ್ಯನವರೇ ಇರಬೇಕು, ಒಂದು ವೇಳೆ ಇರದೇ ಹೋದರೆ ನಾವು ದಲಿತ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅಂತಕ್ಕಂಥ ಹೆಸರನ್ನು ಹೇಳ್ತೀವಿ ಅಂತಕ್ಕಂಥದ್ದು. ಹೀಗಾಗಿ ಒಂದು ಸಿದ್ದರಾಮಯ್ಯನವರ ಜೊತೆಗಿರ್ತಕ್ಕಂಥ ಬಣ ಅದರ ಮುಂದಿನ ಭವಿಷ್ಯವನ್ನು ಹೇಗೆ ನೋಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಕೆಲವರು ಜಾರಕಿಹೊಳಿ ಆಪ್ತರು ಜೊತೆಗೂ ಕೂಡ ನಾನು ಮಾತನಾಡಿದಾಗ ಅವ್ರು ಹೇಳ್ತಕ್ಕಂಥದ್ದು, ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳೇ ಭಾಳ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅಂತ ಕರೆಸ್ಕೊಳ್ತಾರೆ. ಹೀಗಾಗಿ ಇಲ್ಲಿಯವರೆಗೆ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದರೂ ಕೂಡ ನಾಳೆ ಹೈಕಮಾಂಡ್ ಇಲ್ಲ ನಿಮಗೇನಾದರೂ ಪ್ಲಮ್ ಪೋಸ್ಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ ಸತೀಶ್ ಜಾರಕಿಹೊಳಿ ಒಪ್ಪಲೂಬಹುದು. ಹೂ ನೋಸ್, ಗೊತ್ತಿಲ್ಲ. ಅಂದರೆ ನೆಗೋಷಿಯೇಷನ್ಸ್ ನಡೆಯುವವರೆಗೆ ರಾಜಕಾರಣಿಗಳು ಒಳಗೊಂದು ಹೇಳ್ತಾರೆ, ಹೊರಗೊಂದು ಹೇಳ್ತಾರೆ. ಅಂತಿಮವಾಗಿ ಹೈಕಮಾಂಡ್ ಏನು ಕನ್ವಿನ್ಸ್ ಮಾಡುತ್ತೆ ಅಂತಕ್ಕಂಥದ್ದು ಮುಖ್ಯ. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಶ್ವೇತಾ ಯಾರೂ ಕೂಡ ಆಟ ಕೆಡಿಸ್ಲಿಕ್ಕೆ ಅಂದರೆ ಹೋಗಿ ನಾವು ಇಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ತೀವಿ ಅಂತ ಏನು ಹೋಗ್ತಿದ್ರಲ್ಲ ಆ ರೀತಿ. ಯಾಕೆಂದರೆ ಇಲೆಕ್ಷನ್ಸ್ ಆರ್ ವೆರಿ ಮಚ್ ಎಕ್ಸ್ಪೆನ್ಸಿವ್. ಹೀಗಿರುವಾಗ ಇಲ್ಲೇ ಒಂದೇನಾದರೂ ಒಂದು ಅಮಿಕೇಬಲ್ ಫಾರ್ಮುಲಾವನ್ನು ಕಂಡು ಹಿಡಿಬೇಕಾಗತ್ತೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಏನು ವಿಚಾರ ಮಾಡ್ತಿದ್ದಾರೆ, ಎಂ ಬಿ ಪಾಟೀಲ್ ಏನು ಯೋಚನೆ ಮಾಡ್ತಿದ್ದಾರೆ, ಪರಮೇಶ್ವರ್ ಏನು ಯೋಚನೆ ಮಾಡ್ತಿದ್ದಾರೆ, ಎಚ್ ಕೆ ಪಾಟೀಲ್ ಏನು ಯೋಚನೆ ಮಾಡ್ತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ. ನೀವು ಅವಾಗ ಹೇಳಿದ್ರೆ ಹೈಕಮಾಂಡ್ ನಿಷ್ಠರ ಬಣ, ಇವರೆಲ್ಲರೂ ಕೂಡ ಹೈಕಮಾಂಡ್ ನಿಷ್ಠರು. ಇವರು ಈಗ ಹೈಕಮಾಂಡ್ ಇಲ್ಲ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡೋಣ ಅಂತ ಅಂದಾಕ್ಷಣ ಜನವರಿಯಲ್ಲಿ ಸಿದ್ದರಾಮಯ್ಯನವ್ರು ಒಪ್ತಾರಾ, ಫೆಬ್ರವರಿಯಲ್ಲಿ ಒಪ್ತಾರಾ? ಫಸ್ಟ್ ಈಸ್ ಇಲ್ಲಪ್ಪ ನಾನು ಇಳಿತೀನಿ ಅಂತಕ್ಕಂಥದ್ದನ್ನು ಎಲ್ಲಾದರೂ ಸಿದ್ದರಾಮಯ್ಯನವರು ಒಪ್ಪಿಕೊಂಡ ನಂತರ ಮುಂದಿನ ಚರ್ಚೆ ಇದು. ಹಾಗಾಗಿ ನನಗನ್ಸುತ್ತೆ ಅಲ್ಲಿಯವರೆಗೆ ಗೊಂದಲ, ಭಿನ್ನಾಭಿಪ್ರಾಯಗಳು, ಭಿನ್ನ ಮತಗಳು, ಡಿ ಕೆ ಸಿದ್ದು ಘೋಷಣೆಗಳು ಇವೆಲ್ಲವೂ ಕೂಡ ಪಾರ್ಟ್ ಆಫ್ ಪಾಲಿಟಿಕ್ಸ್ನ ಭಾಗವಾಗಿ ಮುಂದುವರಿತವೆ ಅಂತ ಅನ್ಸುತ್ತೆ. ಓಕೆ, ಇನ್ನು ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಹೇಳಿಕೆಯನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟರು. ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನಾಯಕತ್ವ ಸಂಘರ್ಷದ ವೇಳೆ ಸಿದ್ದರಾಮಯ್ಯನವರ ಈ ಮಾತು ಮಹತ್ವ ಪಡ್ಕೋತಾ ಇದೆ. ಕೆಲವು ನಾಯಕರು ಹೇಳ್ತಾ ಇದ್ರು ಈ ಮಾತಿಗೆ ಹೆಚ್ಚಿನ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಇದೇ ಹೇಳಿಕೆ ಈಗ ಮಹತ್ವವನ್ನ ಪಡ್ಕೋತಾ ಇದೆ. ನೆನೆ ಬೇಳೂರು ಗೋಪಾಲಕೃಷ್ಣ ಜೊತೆ ಸಿಎಂ ಮಾತಾಡ್ತಾ ಹೇಳಿದಂತ ಮಾತಿದು ರಾಜಕೀಯ ಶಾಶ್ವತ ಅಲ್ಲ ಅಂತ. ಈಗ ಸಿಎಂ ಹೇಳಿಕೆ ಬೆನ್ನಲ್ಲೇ ಅಧಿಕಾರ ಹಂಚಿಕೆ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಹೈಕಮಾಂಡ್ ಹೇಳಿದ್ರೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಇದಾದ ಬೆನ್ನಲ್ಲೇ ಅಧಿಕಾರ ಶಾಶ್ವತ ಅಲ್ಲ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ. ಡಿಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ನ ನಂತರ ಸಿಎಂ ಕೊಟ್ಟಂತ ಈ ಹೇಳಿಕೆ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಸಿಎಂ ಬಾಯಲ್ಲಿ ಈ ಹೇಳಿಕೆನಾ ಅಂತ. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಇನ್ನು ಸತೀಶ್ ಜಾರಕಿಹೊಳಿ ಅವರ ಒಂದು ಸ್ಟೇಟ್ಮೆಂಟ್, ಇದು ಕೂಡ ಬಹಳ ಅಚ್ಚರಿಯ ಹೇಳಿಕೆ. ಬೆಂಗಳೂರಿನಲ್ಲಿ ಕೇಳಿದಾಗ ತ್ಯಾಗದ ಮಾತಾಡಿದ್ರು, ಅದೇ ಮಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಯೂ ಟರ್ನ್ ಕೊಡಿದ್ರು ತಮ್ಮ ಹೇಳಿಕೆಯಿಂದ. 30 ತಿಂಗಳ ನಂತರ ಸಿಎಂ ಅಧಿಕಾರ ಬಿಡಬಹುದು ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ. ಮಂಗಳೂರಿನಲ್ಲಿ 10 ವರ್ಷವೂ ಆಗಬಹುದು ಅಂತ ಹೇಳಿಕೆಯನ್ನ ಕೊಡ್ತಾರೆ. ತಮ್ಮ ಹೇಳಿಕೆಗೆ ಯೂ ಟರ್ನ್ ಕೊಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಮಾತಾಡಿದ್ದು ಸರಿ ಇದೆ, ಅಧಿಕಾರ ಶಾಶ್ವತವಲ್ಲ, 30 ತಿಂಗಳ ನಂತರ ಅಥವಾ ಅದಕ್ಕೂ ಮೊದಲೇ ಅಧಿಕಾರ ಬಿಡಬಹುದು, ಯಾವುದೂ ಶಾಶ್ವತ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದರು. ಮಂಗಳೂರು ತಲುಪುವಷ್ಟರಲ್ಲಿ ತಮ್ಮ ಹೇಳಿಕೆಯನ್ನ ಬದಲಾಯಿಸಿದರು. 30 ತಿಂಗಳು ಆಗಬಹುದು ಅಥವಾ 10 ವರ್ಷನೂ ಆಗಬಹುದು ಅಂತ ತಮ್ಮ ಹೇಳಿಕೆಯನ್ನ ಬದಲಾಯಿಸಿದ್ರು ಸಚಿವ ಸತೀಶ್ ಜಾರಕಿಹೊಳಿ. ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ತನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು.
ಅದು ಏನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 30 ತಿಂಗಳು ಆಗ್ಬೋದು, 10 ವರ್ಷ ಆಗ್ಬೋದು ಅಂತ ಹೇಳಿದ್ದೀನಿ ನಾನು. ಇವತ್ತು ಆಗ್ಬೋದು, 30 ತಿಂಗಳು ಆಗ್ಬೋದು, ಇನ್ನೂ 3 ವರ್ಷ ಆಗ್ಬೋದು, ಆ ಥರ ಹೇಳಿದ್ದೀನಿ. ಹಂಗೆ ಹೇಳಿ ಆ ರೀತಿ ಹೇಳಿದ್ದು ಅಷ್ಟೇ. ಮುಖ್ಯಮಂತ್ರಿಗಳ ಹೇಳಿಕೆ ರಾಜಕೀಯ ಶಾಶ್ವತವಲ್ಲ. ಈ ಹೇಳಿಕೆಗೆ ಕಾಂಗ್ರೆಸ್ನ ಸಚಿವರು ಕೊಟ್ಟಂತ ಪ್ರತಿಕ್ರಿಯೆ ಏನು? ಎಂಬಿ ಪಾಟೀಲ್ ಹೇಳಿರೋದು ಅಧಿಕಾರ ಬಿಟ್ಕೊಡೋ ಪ್ರಶ್ನೆ ಬರೋದು 2028ಕ್ಕೆ ಅಂತ. ಮತ್ತೊಂದ್ ಕಡೆ ರಾಜಣ್ಣ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಮಾಡದಂತೆ ಯಾವ ಬದಲಾವಣೆ ಆಗಲ್ಲ, ಸಿದ್ದರಾಮಯ್ಯನವರೇ ಮುಂದೆಯೂ ಕೂಡ ಸಿಎಂ ಆಗಿರ್ತಾರೆ. ಇನ್ನು ದರ್ಶನಾಪುರ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಬಿಡು ಅಂದ್ರೆ ಅಧಿಕಾರ ಬಿಡಬೇಕು ಅಂತ. ಡಿಕೆ ಸುರೇಶ್ ಹೇಳಿರೋದು ಸಿಎಂ ಸಹಜವಾಗಿ ಮಾತಾಡಿದ್ದಾರೆ ಅಷ್ಟೇ, ಹೇಳಿಕೆಗೆ ಹೆಚ್ಚು ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಎಲ್ಲವನ್ನೂ ಹೈಕಮಾಂಡೇ ನಿರ್ಧಾರ ಮಾಡೋದು ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ಸಚಿವರುಗಳ ಹೇಳಿಕೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲ್ಲರೂ ಭಾಳ ಸ್ಪಷ್ಟ, ಎಲ್ಲರೂ ಒಗ್ಗಟ್ಟಿನಿಂದಿದ್ದಾರೆ. ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ನಮ್ಮ ಪಕ್ಷದಲ್ಲಿ ಇವತ್ತು ದಿವಸ ಹೈಕಮಾಂಡ್ ಇವತ್ತು ಅಂತಿಮ ಕಾಲಕ್ಕೂ ಇವತ್ತು ದಿವಸ ಹೈಕಮಾಂಡ್ ಏನು ನಿರ್ಣಯಗಳನ್ನು ಮಾಡ್ತಿರ್ತದೆ. ಆದರೆ ಯಾವಾಗ ಅಂತ ಅನ್ನೋದು ಪ್ರಶ್ನೆ ಬರ್ತದೆ, ಯಾವಾಗ ಅಂತ ಪ್ರಶ್ನೆ ಬರ್ತದೆ. 2028ಕ್ಕೆ ಎಲೆಕ್ಷನ್ಸ್ ಇದಾವೆ, ಚುನಾವಣೆ. ಈಗ ನಾನು ವಾದ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ಹೈಕಮಾಂಡ್ ಹೇಳಿದ್ರೆ ಬಿಡ ಅಂತ ಹೇಳಿದ್ರೆ ಬಿಡಬೇಕಾಗ್ತದೆ, ಹೈಕಮಾಂಡ್ ಮ್ಯಾಗಲ್ಲ. ಮತ್ತು ಹೈಕಮಾಂಡ್ದವ್ರು ಶಾಸಕರ ಅಭಿಪ್ರಾಯ ಅಂತಾರೆ, ಇವೆಲ್ಲ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದು ನಮ್ಮ ಪಕ್ಷದಿಂದನೂ ಇರ್ಬೋದು, ಮಾಧ್ಯಮದಲ್ಲಿ ನೀವು ಕೂಡ ಹೆಚ್ಚಾಗಿ ತೋರಿಸಿರೋದ್ರಿಂದ ಅದು ಸಾರ್ವಜನಿಕರಲ್ಲಿ ಚರ್ಚೆನೂ ಕೂಡ ಆಗಿದೆ. ವಿರೋಧ ಪಕ್ಷದವ್ರು ಚರ್ಚೆ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರೇ ಬಂದಾಗ ಏನು ಸರ್ ಇದು ಹಿಂಗೆ ಬರ್ತಾ ಇದೆ ಹಂಗೆ ಬರ್ತಾ ಇದೆ ಅಂತ ಹೇಳಿದಾಗ ಆ ಗೊಂದಲನ ಇತಿಶ್ರೀ ಹಾಡ್ತಕ್ಕಂಥ ಕೆಪಾಸಿಟಿ ಇರೋದೇ ಅವರಿಬ್ರಿಗೂ ಇರ್ತದೆ. ಅದನ್ನು ಮಾಡಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದು ಭಾಳ ಮುಖ್ಯ, ಯಾಕೆಂದರೆ ನಮಗೆಲ್ಲ ಕೆಲಸ ಇದೆ. ಬ್ರೇಕ್ಫಾಸ್ಟ್ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ನಿರಾಳತೆ ಇದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಸಿಎಂ ಬಣ ಹೇಳ್ತಾ ಇದೆ. ಪಕ್ಷದಲ್ಲಿ ಎಲ್ಲವೂ ಬಗೆಹರಿದಿದೆ ಅಂತ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಉಳಿದಿಲ್ಲ ಅಂತ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿರೋದು. ಎಲ್ಲರೂ ಸಮಾಧಾನವಾಗಿದ್ದಾರೆ ಅನ್ನೋದು ಅರ್ಥ ಆಯ್ತು, ಹೈಕಮಾಂಡ್ ಏನೇ ಇದ್ರೂ ತೀರ್ಮಾನ ಮಾಡುತ್ತೆ ಅಂತ ಶಾಸಕರು ಹೇಳಿರೋದು. ಏನು ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಏನು ಕೇಳಬೇಡಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲೇನು ಭಿನ್ನಾಭಿಪ್ರಾಯ ಇಲ್ಲ ಅಂದೆ. ನಮ್ಗೆ ನಾವೆಲ್ಲ ಸಂಬಂಧ ಎಲ್ಲ ಹಿರಿಯೋಣ ಆಯಿತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು ಅಲ್ವಾ, ವೆಜ್ಜು ಆಯಿತು, ನಾನ್ ವೆಜ್ ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ. ಸೊ ಹೈಕಮಾಂಡ್ನವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ ನಾಟಿ ಕೋಳಿ ಎಲ್ಲ ಸಮಾನವಾಗಿದ್ದೀರಿ ಅಂದ್ಬಿಟ್ಟು ಅರ್ಥ ಆಯಿತು. ಚಳಿಗಾಲ ಅಧಿವೇಶನದ 3ನೇ ದಿನ ಇವತ್ತು. 3ನೇ ದಿನ ಕೂಡ ಪ್ರತಿಭಟನೆ ನಿಂತಿಲ್ಲ. ಕೇಂದ್ರದ ವಿರುದ್ಧ ಸಂಸತ್ತಿನ ಮುಂಭಾಗ ವಿಪಕ್ಷಗಳು ಧರಣಿ ನಡೆಸಿದ್ವು. ಕಾರ್ಮಿಕ ಕಾನೂನು ತಿದ್ದುಪಡಿ ಕೈ ಬಿಡಬೇಕು ಅಂತ ನಡೆದ ಪ್ರತಿಭಟನೆ ಇದು. ಕಾರ್ಮಿಕರ ಹಕ್ಕುಗಳನ್ನ ಕಸಿಯಲಾಗ್ತಿದೆ ಅಂತ ವಿಪಕ್ಷ ಆಕ್ರೋಶವನ್ನ ವ್ಯಕ್ತಪಡಿಸಿತು. ಕೇಂದ್ರ ಸರ್ಕಾರದ ವಿರುದ್ಧ INDIA ಮಿತ್ರ ಪಕ್ಷಗಳು ನಡೆಸಿದಂತ ಧರಣಿ ಇದು. ಕೇಂದ್ರದ ವಿರುದ್ಧ ಸಂಸತ್ತಿನ ಮುಂಭಾಗ ವಿಪಕ್ಷಗಳು ಧರಣಿ ನಡೆಸಿದ್ವು. ಕಾರ್ಮಿಕ ಕಾನೂನು ತಿದ್ದುಪಡಿಗೆ ವಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು. ಲೋಕಸಭೆಯಲ್ಲಿ 3 ದಿನಗಳ ಬಳಿಕ ಸುಗಮ ಕಲಾಪ ನಡೆಯಿತು. ಸಂಸತ್ತಿನಲ್ಲಿ ಸಂಚಾರ್ ಸಾಥಿ ಆಪ್ನ ಬಗ್ಗೆ ವಿಪಕ್ಷಗಳು ಚರ್ಚೆ ನಡೆಸಿತು. ಜನರ ಖಾಸಗಿತನಕ್ಕೆ ಧಕ್ಕೆ ಇದು ಅಂತ ಕಾಂಗ್ರೆಸ್ ಸಂಸದರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಂಚಾರ್ ಸಾಥಿ ಆಪ್ ಕಡ್ಡಾಯ ನಿಯಮಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಮೊಬೈಲ್ಗಳಲ್ಲಿ ಫ್ರೀ ಇನ್ಸ್ಟಾಲ್ ಕೈ ಬಿಟ್ಟಿದ್ದಾಗಿ ಕೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಗತ್ಯ ಇದ್ರೆ ಸಾರ್ವಜನಿಕರು ಬಳಸಬಹುದು ಅಂತ ಕೇಂದ್ರ ಸ್ಪಷ್ಟನೆ ಕೊಟ್ಟಿದೆ.
Government of India Ministry of Communication has purportedly issued an order whereby all cell phone manufacturers and importers of cell phones are compulsorily obliged to upload Sanchar Sathi app. It is also directed that this app has to be pushed into every cell phone and smartphone. And thirdly, it cannot ever be deleted or altered in any manner by the user. Sir, this is a clear breach of privacy of every smartphone and cell phone users of India. A clear apprehension is that the features of the app would point out real-time geolocation of every user, monitoring of the search history, conducting of every transaction, including a credit card financial transaction by every cell phone user, and a possible monitoring of conversations. ಸಂಸತ್ತಿನ ಆವರಣಕ್ಕೆ ಕಾರ್ನಲ್ಲಿ ನಾಯಿಯನ್ನ ಕರ್ಕೊಂಡು ಬಂದಂತ ಪ್ರಕರಣ. ಕಾಂಗ್ರೆಸ್ಸಿನ ಸಂಸದೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಸದೆ ರೇಣುಕಾ ಚೌಧರಿ ವಿರುದ್ಧ ಕೇಸರಿ ಪಡೆ ಸಿಡಿದೇಳ್ತು. ನೆನೆ ವಿವಾದಿತ ಹೇಳಿಕೆಯನ್ನ ನೀಡಿದ್ರು ಸಂಸದೆ ರೇಣುಕಾ ಚೌಧರಿ. ಕಾರಿನಲ್ಲಿ ಬರೋವಾಗ ತಮ್ಮ ಜೊತೆ ನಾಯಿಯನ್ನ ಕೂಡ ಕರೆತಂದಿದ್ರು. ಇದರ ಬಗ್ಗೆ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಂಸತ್ತಿನ ಆವರಣಕ್ಕೆ ಕಾರ್ನಲ್ಲಿ ನಾಯಿಯನ್ನ ಕರೆತಂದಂತ ದೃಶ್ಯ ಆಯಿತು. ನಿನ್ನೆ ವಿವಾದಿತ ಹೇಳಿಕೆಯನ್ನ ನೀಡಿದ್ರು ಸಂಸದೆ. बीजेपी क्या कहेंगे आप? और क्या बोले आने की तैयारी कर रही है बीजेपी, क्या कहेंगे आप? और क्या बोले आने की तैयारी कर रही है बीजेपी, क्या कहेंगे आप? और क्या बोले आने की तैयारी कर रही है बीजेपी, क्या कहेंगे आप? और क्या बोले ಸಂಸತ್ತಿನಲ್ಲೇ ಜಿಹಾದ್ ಬೆದರಿಕೆ ಹಾಕಿದ ಸಮಾಜವಾದಿ ಸಂಸದ. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸುವ ಭರದಲ್ಲಿ ಸಂಸದನ ವಿವಾದ ಆಯಿತು. ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸುವ ಭರದಲ್ಲಿ ಸಂಸದ ಮಾಡಿಕೊಂಡಂತ ವಿವಾದ. ಮುಸ್ಲಿಮರು ಜಿಹಾದ್ ಮಾಡಬೇಕಾಗತ್ತೆ ಎಂದ ಸಂಸದ. ವಕ್ಫ್ ಕಾಯ್ದೆ ತಿದ್ದುಪಡಿಯಿಂದ ಮುಸ್ಲಿಮರು ಸಮಸ್ಯೆಗೀಡಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಕುಟುಂಬಸ್ಥರು ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. स्पीकर साहिबा, मैं आपके तवज्जुह से एक बहुत ही अहम मुद्दे की तरफ आपकी तवज्जो दिलाना चाहता हूं। वक्फ अमेंडमेंट बिल जेपीसी कमेटी बनाई थी, जिसमें हमारी पार्टी ने पहले ही कहा था कि सरकार की नीयत और नीति दोनों ही सही नहीं है। 6 महीने का टाइम मिला। उम्मीद पोर्टल पे 30% ओनली वक्फ जायदादों का, मदरसों का, मस्जिदों, कब्रिस्तानों का रजिस्ट्रेशन हुआ है। उस पर भी सर्वर डाउन चल रहा है और वो डेट खत्म हो गई है। 70% वक्फ जायदादों का रजिस्ट्रेशन नहीं हुआ है। ऐसा लगता है कि आर्टिकल 25 और 26 को खत्म कर दिया गया है और मुसलमानों की जिंदगी हमारे प्यारे वतन में ही तंग कर दी गई है, जिसकी वजह से माननीय स्पीकर साहिबा, वो लोग जिनके पुरखों ने आजादी की लड़ाई लड़ी थी, मौलाना अरशद मदनी, वो कह रहे हैं कि जुल्म और नाइंसाफी के खिलाफ लड़ना शायद हमें दोबारा लड़ना पड़ेगा और जिहाद करना पड़ेगा। आखिर कब तक मुसलमानों को इस तरह से ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.